ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಇವತ್ತಿನ ಭಾಗವತದಲ್ಲಿ ಅಂಬರೀಷನ ಕಥೆಯೊಂದಿಗೆ ನಾವು ಭಾಗವತವನ್ನ ಮುಂದೆ ಹೊರ್ಸ್ಕೊಂಡು ಹೋಗೋಣ. ಯಾರು ಅಂಬರೀಷ? ನಿನ್ನೆ ಹೇಳಿದ್ವಿ, ನಾಭಾಗನ ಮಗನೇ ಅಂಬರೀಷ ಮಹಾರಾಜ, ಮುಂದೆ ಸಾಗರ ಪರ್ಯಂತವಾದ ಸಕಲ ಭೂಭಾಗವನ್ನ ಆಡದಂತವನು ಅಂತ. ಹಾಗಾದ್ರೆ ಅಂಬರೀಷನ ಮಹಿಮೆಯನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಭಗವಂತನ ಪೂಜೆ ಕೈಂಕರ್ಯವನ್ನ ಸ್ವತಃ ರಾಜನಾದಂತವನೇ ಖುದ್ದು ಮಾಡೋದು ಬಹಳ ಕಡಿಮೆ. ಆದ್ರೆ ಅಂಬರೀಷ ಎಂತವನು? ಅವನೇ ದೇವರ ಪೂಜೆಯನ್ನು ನಿತ್ಯ ಸದಾಕಾಲ ಮಾಡ್ತಾ ಇರ್ತಾನೆ. ತನ್ನ ಪಾಲಿನ ಊಟ, ಮದುವೆ ಹಾಗೂ ತನ್ನ ಪಾಲಿನ ದೇವರ ಪೂಜೆ ಹಾಗೂ ತಕ್ಕಂತ ಸಾವು ಆ ವ್ಯಕ್ತಿನೇ ಮಾಡ್ಬೇಕೇ ಹೊರತು ಬೇರೆಯವರು ಅದನ್ನ ಮಾಡ್ಕೊಳಕ್ ಆಗಲ್ಲ. ಅವು ಇನ್ನೊಬ್ರಿಗೆ ಹೇಳಿ ಮಾಡ್ಸೋಂಥದ್ದಲ್ಲ, ಮಾಡ್ಸಕ್ಕೂ ಸಾಧ್ಯ ಇಲ್ಲ. ಇದನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ನಿಮ್ಮ ಪಾಲಿನ ಊಟವನ್ನ ಪರರಿಗೆ ತಿನ್ಸಕ್ಕಾಗತ್ತ? ನೀವು ಮಾಡ್ಕೊಳ್ತಕ್ಕಂಥ ಮದುವೆಯನ್ನ ಮತ್ತೊಬ್ರಿಗೆ ಮಾಡ್ಸಕ್ಕಾಗತ್ತ? ನಿಮಗ್ ಬರ್ತಕ್ಕಂಥ ಸಾವನ್ನ ಮತ್ತೊಬ್ರಿಗೆ ನೀವು ಕೊಡ್ಲಿಕ್ ಸಾಧ್ಯನಾ? ಹಾಗೆ ನಿಮಗೆ ಬಂದಂತಹ ದೇವರ ಪೂಜೆಯನ್ನ ನೀವೇ ಮಾಡ್ಬೇಕು. ಸತ್ಯ ಅಲ್ವಾ? ಅದೇ ಅಲ್ವಾ ನಿಜ? ಒಮ್ಮೆ ರಾಜ ಅಂಬರೀಷ ಪ್ರತಿ ಕ್ಷಣದಲ್ಲೂ ಆಚರಿಸ್ತಕ್ಕಂಥ ಏಕಾದಶಿ ವ್ರತವನ್ನ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ಬೇಕು ಅಂತ ಸಂಕಲ್ಪವನ್ನ ಮಾಡ್ತಾನಂತೆ. ನೋಡಿ, ಇವತ್ತು ಏಕಾದಶಿ ಅಲ್ವಾ? ಕಥೆಯಲ್ಲೂ ಏಕಾದಶಿ ಬರ್ತಾ ಇದೆ. ಪರಮಾತ್ಮನ ಕೃಪೆ, ಪರಮ ಏಕಾದಶಿ ಇವತ್ತು. ಅವನ್ ಯಾವ ಏಕಾದಶಿ? ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಶಾಸ್ತ್ರೋಕ್ತವಾಗಿ ಮಾಡ್ಲಿಕ್ಕೆ ಯಮುನಾ ತೀರದ ಮಧುವನಕ್ಕೆ ಬರ್ತಾ ಇದ್ದಾನೆ. ಬಂದು ವಿಧಿವತ್ತಾಗಿ ಏಕಾದಶಿ ವ್ರತವನ್ನ ಆಚರಿಸಿ ದ್ವಾದಶಿ ಬೆಳಿಗ್ಗೆ ಆದ್ಮೇಲೆ ಯಮುನೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಗೋದಾನ ಸುವರ್ಣ ದಾನ ಮಾಡಿ ಸಮೃದ್ಧ ದಾನವನ್ನ ಸತ್ಪ್ರಾರ್ಥರಿಗೆ ಮಾಡ್ತಾನಂತೆ. ದ್ವಾದಶಿ ಮುಹೂರ್ತ ಮೀರೋದ್ರೊಳಗೆ ಪಾರಣೆ ಮಾಡ್ಬೇಕಾಗತ್ತೆ, ಸಿದ್ಧರಾಗ್ತಾರೆ. ಅಷ್ಟರಲ್ಲೇ ದೂರ್ವಾಸ ಮುನಿಗಳು ಅವನ ಎದುರಿಗೆ ಬರ್ತಾರೆ. ಅಂಬರೀಷ ಭಕ್ತಿಯಿಂದ ಸ್ವಾಗತಿಸ್ತಾನೆ. ಆಹಾ, ದೂರ್ವಾಸರೇ, ನನ್ನ ಭಾಗ್ಯ ದೇವತೆಯಂತೆ ಬಂದಿದ್ದೀರ, ದಯಮಾಡಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ದ್ವಾದಶಿ ವ್ರತವನ್ನ ಸಾರ್ಥಕ ಮಾಡಿ ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾನೆ. ಆಯ್ತು, ನಾನು ಯಮುನಾ ನದಿಗೆ ಹೋಗಿ ಸ್ನಾನ ಶೌಚಗಳನ್ನ ಮುಗಿಸ್ಕೊಂಡು ಬರ್ತೇನೆ, ನೀನು ಸಿದ್ಧ ಮಾಡು ಅಂತ ಹೇಳಿ ದೂರ್ವಾಸರು ಯಮುನೆಗೆ ಹೋಗ್ತಾರೆ. ಎಷ್ಟು ಹೊತ್ತಾದ್ರೂ ಬರೋದೇ ಇಲ್ಲ. ದ್ವಾದಶಿ ಮುಹೂರ್ತ ಕಳೆಯೋದ್ರೊಳಗೆ ಪಾರಣೆ ಆಗಬೇಕು. ತಹಿಸುತ್ತಿದ್ದ ಅವನು ಧರ್ಮಶಾಸ್ತ್ರಜ್ಞರನ್ನ ಕೇಳ್ತಾನೆ, ದೂರ್ವಾಸರು ಇನ್ನೂ ಬಂದಿಲ್ಲ, ದ್ವಾದಶಿ ಮುಹೂರ್ತ ಮೀರ್ತಾ ಇದೆಯಲ್ಲ, ಏನ್ ಮಾಡೋದು? ಏಕಾದಶಿ ವ್ರತ ಸಂಪನ್ನ ಆಗೋದು ಹೇಗೆ ಅಂತ. ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ದ್ವಾದಶಿ ವ್ರತ ಮುಗಿಯೋದ್ರೊಳಗಡೆ ತೀರ್ಥ ಪಾರಣೆ ಮಾಡ್ಬಿಡು. ಏನಾದ್ರೂ ಸೇವಿಸ್ತಿಲ್ಲ ಅಂದ್ರೆ ಏನಾಯ್ತು, ತೀರ್ಥ ಕುಡಿದ್ಬಿಡು, ಆಗ ಪಾರಣೆಯ ಫಲ ಬರುತ್ತೆ. ಒಂದು ಉದ್ಧರಣೆ ತೀರ್ಥವನ್ನ ಕುಡಿದ್ರೂ ಕೂಡ ನಿನ್ಗ ಆ ಒಂದು ಪುಣ್ಯ ಫಲ ಸಿಗತ್ತೆ. ಯಾಕಂದ್ರೆ ಈಗಿನ ಹಾಗೆ ಏಕಾದಶಿ ವ್ರತ ಅಂದ್ರೆ ಒಂಚೂರು ಅವಲಕ್ಕಿ, ಒಂಚೂರು ಉಪ್ಪಿಟ್ಟು, ಒಂಚೂರು ಹಣ್ಣು, ಒಂಚೂರು ಹಾಲು ಅದೆಲ್ಲ ಕುಡಿತು ತಿಂತಿರ್ಲಿಲ್ವಲ್ಲ. ನಿರ್ಜಲ ಏಕಾದಶಿ ಕಠಿಣವಾದಂತಹ ವ್ರತವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಉದ್ಧರಣೆ ತೀರ್ಥವನ್ನ ಕುಡಿದ್ರೂ ಕೂಡ ಅದು ಪಾರಣೆ ಆಗೋಯ್ತು, ಊಟ ಮಾಡ್ದಂತಾಗೋದಿಲ್ಲ, ಅತಿಥಿಗಳಿಗೆ ಗೌರವ ಕೊಟ್ಟಂತಾಗತ್ತೆ, ಪಾರಣೆ ಆದಂಗೂ ಆಗತ್ತೆ ಅಂತ ಹಿರಿಯರು ಸಲಹೆಯನ್ನ ಕೊಡ್ತಾರೆ. ದುರ್ವಾಸರು ಬರ್ತಾರೆ. ರಾಜ ಅಂಬರೀಷ ತೀರ್ಥ ಅದೇ ಸಮಯದಲ್ಲಿ ಸ್ವೀಕರಿಸ್ತಾ ಇರ್ತಾನೆ. ಇದನ್ನ ಕಂಡು ಕೋಪ ಬಂತು ದುರ್ವಾಸರಿಗೆ. ಗೆಲವೋ ರಾಜ, ನಿನಗೆಷ್ಟು ಸೊಕ್ಕು, ನನ್ನಂತಹ ಋಷಿಯನ್ನು ಭೋಜನಕ್ಕೆ ಆಹ್ವಾನಿಸಿ ನನಗಿಂತ ಮುಂಚೆ ನೀನು ತೀರ್ಥ ಕೊಳ್ಳುವಷ್ಟು ದೊಡ್ಡವನಾಗ್ಬಿಟ್ಟೆ ಏನೋ. ಏ ದುರಾಚಾರಿ, ದುರಹಂಕಾರಿ, ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು, ಅನುಭವಿಸಲೇಬೇಕು ಅಂತ ತನ್ನ ಜಟೆಯಿಂದ ಒಂದು ಕೂದಲನ್ನ ಕಿತ್ತು ನೆಲಕ್ಕೆ ಅಪ್ಪಳಿಸಿದ್ರಂತೆ. ಅಲ್ಲಿ ಕೃತ್ಯ ಅಂತಕ್ಕಂಥ ಭಯಂಕರ ರೂಪದ ಮಾರಿಯೊಂದು ಉರಿ ಚೆಲ್ಲುತ್ತ ಅಂಬರೀಷನನ್ನು ಸುಟ್ಟು ಬಿಡ್ಬೇಕು ಅಂತ ಬಂತಂತೆ. ದೈವ ಭಕ್ತ ಅಂಬರೀಷ ಭಯಗೊಳ್ಳಲಿಲ್ಲ, ಮನಸ್ಸನ್ನ ವಿಚಲಿತಗೊಳಿಸಲಿಲ್ಲ. ಕಣ್ಣು ಮುಚ್ಚಿ ಪರಮಾತ್ಮನ್ನ ಸ್ಮರಣೆ ಮಾಡ್ದ. ಪರಮಾತ್ಮ, ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಅದ್ದು, ಹರಿ ನಾನಿನ್ನ ನಂಬಿದ್ದೇನೆ ಅಂತ ನಿಂತು ಬಿಟ್ಟ.
ಅಷ್ಟರಲ್ಲೇ ಸುದರ್ಶನ ಚಕ್ರ ಶರವೇಗದಲ್ಲಿ ಬಂತು. ಹೆಬ್ಬಾವನ್ನು ಸುಟ್ಟು ಹಾಕುವ ಕಾಡ್ಗಿಚ್ಚಿನಂತೆ ಆ ಕೃತ್ಯೆಯನ್ನ ಧ್ವಂಸ ಮಾಡ್ತು. ಮರು ನಿಮಿಷದಲ್ಲಿ ಅದು ದೂರ್ವಾಸರನ್ನ ಬೆನ್ನಟ್ಟಂತೆ. ದೂರ್ವಾಸರು ತಪ್ಪಿಸಿಕೊಂಡು ಎಲ್ಲಿ ಓಡಿದರೂ ಚಕ್ರ ಅವರನ್ನ ಬೆನ್ನಟ್ಟೋದ್ ಬಿಡ್ಲಿಲ್ಲ. ದೂರ್ವಾಸರು ಬ್ರಹ್ಮ ರುದ್ರಾದಿಗಳ ಬಳಿಗೆ ಹೋಗಿ ರಕ್ಷಿಸಿ ಅಂತ ಕೇಳ್ಕೊಂಡ್ರು, ಆದ್ರೆ ಅಭಯ ಸಿಗಲಿಲ್ಲ. ಕಡೆಗೆ ವೈಕುಂಠಕ್ಕೆ ಬಂದು, ಸ್ವಾಮಿ ನೀನೇ ನನ್ನನ್ನ ರಕ್ಷಿಸು, ಅಚ್ಯುತ ಅನಂತ ಗೋವಿಂದ ರಕ್ಷಿಸು ಅಂತ ಕೇಳ್ಕೊಂಡಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ದೂರ್ವಾಸರೇ, ನನ್ನ ಪರಮ ಭಕ್ತನಿಗೆ ಅನ್ಯಾಯ ಮಾಡಿದ ಮಹಾ ಅಪರಾಧಿಯಾದ ನಿನ್ನನ್ನ ರಕ್ಷಿಸೋದು ನನ್ನ ಕೈಯಲ್ಲಿಲ್ಲ. ಚಕ್ರ ರಕ್ಷಿಸ್ಬೇಕಾದ್ರೆ ಹೋಗಿ ಅವನನ್ನೇ ಮೊರೆ ಬೀಳುವಂತಂತೆ. ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ, ದೂರ್ವಾಸರೇ, ನಾನು ನಿಮ್ಮನ್ನ ರಕ್ಷಿಸ್ಬೋದು, ಆದ್ರೆ ನನ್ನ ಭಕ್ತರಿಗೆ ಅವಮಾನ ಅಪಮಾನಗಳನ್ನ ಉಂಟು ಮಾಡಿದಾಗ ನಾನು ನಿಮ್ಮನ್ನ ರಕ್ಷಿಸ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದು ನನ್ನ ಕೈಯಲ್ಲಿಲ್ಲ. ನಾನು ಅಸ್ವತಂತ್ರ್ಯ, ನಾನು ಪರಾಧೀನ, ಭಕ್ತ ಪರಾಧೀನ. ನಾನು ಭಕ್ತರಿಗೆ ವಶನಾಗಿದ್ದಾನೆ. ಯಾವ ಭಕ್ತರು ತಮ್ಮ ಮನೆ ಮಡದಿ ಮಕ್ಕಳು ಹಣಕಾಸು ಎಲ್ಲವನ್ನ ಬದಿಗಿಟ್ಟು ನನ್ನಲ್ಲಿ ಶರಣಾಗ್ತಾರೋ ಅಂತಹ ಭಕ್ತರಿಗೆ ನಾನು ಶರಣಾಗ್ತೇನೆ. ಅಂತಹ ಭಕ್ತರಿಗೆ ಅಪಚಾರವಾದಾಗ ನಿನ್ನನ್ನು ನಾನು ರಕ್ಷಿಸೋದಾದ್ರೂ ಹೇಗೆ? ಅಂಬರೀಷನ ಬಳಿಯೇ ಹೋಗು. ಅಹಂ ಭಕ್ತ ಪರಾಧೀನೋ ಯಸ್ ಸ್ವತಂತ್ರ ಇವ ದ್ವಿಜ ಸಾಧು ಭೃಗ್ರ ಸಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ. ಆಗ ದುರ್ವಾಸರು ಓಡೋಡಿ ಬರ್ತಾ ಇದ್ದಾರೆ. ಆಹಾ ಅಂಬರೀಷ, ಯೇ ದಾರಾಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಯಾತಃ ಕಥಂ ತಾಂ ತ್ಯಕ್ತು ಮುತ್ಸಹೇ ಅಂತ ಓಡಿ ಬಂದ್ರು ದುರ್ವಾಸರು. ಅಂಬರೀಷನ ಬಳಿಗೆ ಬಂದು ಕಾಪಾಡು ಕಾಪಾಡು ಅಂತ ಗಟ್ಟಿಯಾಗಿ ಅವನ ಪಾದವನ್ನ ಹಿಡ್ಕೊಂಡ್ಬಿಟ್ರಂತೆ. ಅಂಬರೀಷ ಹೇಳ್ತಾ ಇದ್ದಾನೆ, ಪೂಜ್ಯರೇ, ತಾವು ಜ್ಞಾನಿಗಳು, ತಪಸ್ವಿಗಳು, ಅತಿಥಿಗಳು, ನೀವು ನನ್ನ ಪಾದವನ್ನ ಹಿಡ್ಕೊಳ್ಳೋದ? ನನ್ನನ್ನ ಉಳಿಸೋದು ನಿನ್ನ ಕೈಯಲ್ಲಿದೆ ಎಂದಾಗ ಅಂಬರೀಷ ಸುದರ್ಶನವನ್ನ ಪ್ರಾರ್ಥಿಸ್ತಾ ಇದ್ದಾನಂತೆ. ಸುದರ್ಶನ, ಸಂತರು ಯಾರಿಗೆ ತಾಪವಾದರೂ ಕರಗ್ತಾರಪ್ಪ, ಹಾಗಾಗಿ ಅಂತಹವರನ್ನ ಬಿಟ್ಬಿಡೋ ಅಂತ ಕೇಳ್ಕೊಂಡ್ರಂತೆ, ಪ್ರಾರ್ಥಿಸ್ಕೊಂಡಂತೆ. ದೇವದೋತ್ತಮ, ನಾನೇನಾದ್ರೂ ಧರ್ಮ ಕಾರ್ಯ ಮಾಡಿದ್ರೆ, ಒಳ್ಳೆ ಕೆಲಸ ಅಂತ ಏನಾದ್ರೂ ಮಾಡಿದ್ರೆ ಈ ದೂರ್ವಾಸ ಮುನಿಗಳು ಸುದರ್ಶನ ಚಕ್ರದ ಆಕ್ರಮಣದಿಂದ ಬಿಡುಗಡೆಯನ್ನ ಪಡೀಲಿ ಅಂತ ಭಗವಂತ ನನ್ನಲ್ಲಿ ಏನಾದ್ರೂ ಪ್ರೀತಿಯನ್ನ ಇಟ್ಟಿದ್ರೆ, ಅಥವಾ ನಾನೇ ಭಗವಂತನಿಗೆ ಏನಾದ್ರೂ ಸೇವೆ ಅನ್ನೋದೇನಾದ್ರೂ ಮಾಡಿದ್ರೆ ಅದರ ಫಲವಾಗಿ ದೂರ್ವಾಸರು ಚಕ್ರದಿಂದ ಮೋಚನೆಗೊಳ್ಳಲಿ ಎನ್ನಂತೆ. ತನ್ನ ಸಮಸ್ತ ಪುಣ್ಯವನ್ನ ಧಾರೆ ಎದರದು ಆಗೋಯ್ತು, ದೂರ್ವಾಸರು ಕ್ಷೇಮವಾಗಿ ಉಳಿದು ಬಿಟ್ರು. ಆಗ ದೂರ್ವಾಸರು ಹೇಳ್ತಾ ಇದ್ದಾರೆ, ರಾಜನ್, ಭಗವನ್ ಚಕ್ರದ ಮಹಿಮೆ ಅಂತಕ್ಕಂಥದ್ದು ಲೋಕಕ್ಕೆ ಗೊತ್ತಾಯ್ತು. ನಾನು ಘೋರ ಅಪರಾಧ ಮಾಡಿದ್ರು ಕೂಡ ಅದನ್ನು ಎಣಿಸ್ತಾ ಎಂತಹ ತ್ಯಾಗ ಮಾಡಿಬಿಟ್ಟೆ ಎಂದು ಮುಕ್ತ ಕಂಠದಿಂದ ಅವನನ್ನ ಕೊಂಡಾಡಿದ್ರಂತೆ. ಇದು ಅಂಬರೀಷನ ಚರಿತೆ. ಅಂದ್ರೆ ಯಾರು ಆಗ್ರಹ ಮಾಡಿದ್ರೂ ಕೂಡ, ಎಂತಹದೇ ಕಷ್ಟ ಸಂದರ್ಭ ಬಂದ್ರೂ ಕೂಡ ಪರಮಾತ್ಮನನ್ನ ನಾವು ಪ್ರಾರ್ಥಿಸಿದಾಗ, ಅವನನ್ನ ನಾವು ನೆನೆಸ್ಕೊಂಡಾಗ ಅವನು ನಮ್ಮನ್ನ ಕೈ ಬಿಡದೆ ಕಾಪಾಡ್ತಾನೆ ಅಂತಕ್ಕಂಥದಕ್ಕೆ ಉತ್ತಮವಾದ ಉದಾಹರಣೆ. ಮುಂದೆ ನಾವು ಒಂದು ವಿಶೇಷವಾದ ಕತೆ, ಏನು ಗಂಡಿನಿಂದ ಗಂಡು ಹುಟ್ಟತಕ್ಕಂಥ ಕತೆ ಬರುತ್ತೆ ಭಾಗವತದಲ್ಲಿ. ಯವನಾಶ್ವ ಅಂತಕ್ಕಂಥ ರಾಜನಿದ್ದ, 100 ಜನ ಹೆಂಡತಿಯರು, 100 ಜನ ಹೆಂಡತಿರಿದ್ರು ಮಕ್ಕಳೇ ಇಲ್ಲ, ಅವನಿಗೆ ಸಂತಾನವೇ ಇಲ್ಲ. ಬೇಸರ ವಿರಕ್ತಿ ಬಂದು ಕಾಡಿಗೆ ಹೋಗ್ಬಿಟ್ಟ. ಕಾಡಿನಲ್ಲಿ ಅವನ ಸ್ಥಿತಿಯನ್ನು ನೋಡಿ ಋಷಿಗಳು ಮರುತ್ತಾರೆ. ಅವರು ಸಲಹೆಯನ್ನ ನೀಡ್ತಾರೆ, ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ಲಿಕ್ಕೆ. ಆ ಯಾಗದಲ್ಲಿ ರಾಜಪತ್ನಿ ರಾಣಿಗೆ ಕುಡಿಸಲು ಕಲಶವೊಂದರಲ್ಲಿ ಮಂತ್ರಪೂತವಾದ ಜಲವನ್ನ ತುಂಬಿಸಿಡ್ತಾರೆ. ರಾತ್ರಿ ಎಲ್ಲ ಮಲಗೋದ್ರು. ಆ ರಾತ್ರಿ ರಾಜನಿಗೆ ಬಾಯಾರಿಕೆ, ದಾಹ, ತೃಷೆ, ಬಳಲ್ತಾನೆ. ಎದ್ದು ಮಬ್ಬುಗತ್ತಲು ಬಾಯಾರಿಕೆಗೆ ಪರಿಹಾರಕ್ಕೆ ನೀರು ಹುಡುಕ್ತಾ ಬಂದವನಿಗೆ ಮೂಲೆಯಲ್ಲಿ ಇದ್ದ ಮಂತ್ರಪೂತ ಕಲಶ ಕಾಣಿಸ್ಬಿಡ್ತು. ಕಲಶ ಖಾಲಿ ಆಗುವಂತೆ ಘಟ ಘಟ ಘಟನೆ ನೀರನ್ನು ಕುಡಿದ್ಬಿಟ್ಟ. ಎಲ್ಲರೂ ಮಲ್ಕೊಂಡಿದ್ದಾರೆ. ಅದು ಮಂತ್ರಪೂತವಾದ ಕಲಶ, ರಾಣಿಯರೇ ಕುಡಿಸ್ಬೇಕಿತ್ತು ಶುಭ ಮುಹೂರ್ತದಲ್ಲಿ. ನೀರು ಕುಡಿದ್ಬಿಟ್ಟ, ಮಲಗ್ಬಿಟ್ಟ. ಮರುದಿನ ಬೆಳಗ್ಗೆ ಋಷಿಗಳು ಯಾಗಶಾಲೆಗೆ ಬಂದು ನೋಡ್ತಾ ಇದ್ದಾರೆ. ಖಾಲಿ ಆಗಿದ್ದ ತಂಬಿಗೆ ಕಂಡು ಗಾಬರಿ ಆಗೋಯ್ತು. ಆ ನೀರು ಮಂತ್ರಪೂತವಾದ ಜಲ, ಮಕ್ಕಳು ಹುಟ್ಟೋದಾಗಿ ರಾಣಿಯರಿಗೆ ಕೊಡಬೇಕು ಅಂತ ಇಟ್ಟಿದ್ದಂತಹ ನೀರು. ಆಗ ರಾಜನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ರಾಜನ್, ಏನಾಯಿತು? ಅದು ಮಂತ್ರಸಿದ್ಧ ನೀರು, ಯಾರು ಕುಡಿದರೆಂದು ಮೊದಲು ಕಂಡು ಹಿಡಿ.
ಆಗ ಅವನು ಹೇಳ್ತಾ ಇದ್ದಾನೆ, ರಾಜ ಋಷಿಗಳೇ ತಾನೇ ಕುಡಿದು ಬಿಟ್ಟೆ. ಅಯ್ಯೋ, ನಾವು ಎಷ್ಟು ಪ್ರಯತ್ನ ಪಟ್ಟರೂ ಭಗವಂತನ ವಿಧಿ ನಿಯಮವನ್ನ ಬದಲಾಯಿಸ್ಲಿಕ್ಕೆ ನಮ್ ಕೈಲಿ ಸಾಧ್ಯವೇ ಆಗಲಿಲ್ವಲ್ಲ ರಾಜ. ಹೌದು, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವದೇಶ ನಡೆಯದು. ಮನುಷ್ಯ ಅಂದ್ಕೊಂಡಾಗೆ ಯಾವುದು ನಡಿಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ನಿಯಮವೇ ದೊಡ್ಡದು. ಕಾಲ ಕಳಿತು, ಮಂತ್ರ ಫಲಿಸ್ತು, ಗಂಡಸಾದ ರಾಜನೇ ಗರ್ಭವನ್ನ ಧರಿಸ್ಬಿಟ್ಟ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಿದ್ದ ಮಗು ತಂದೆಯ ಉದರದಲ್ಲಿ ಬೆಳೀತಾ ಇದೆ. 9 ತಿಂಗಳಾಗುತ್ತಲೇ ತಂದೆಯ ಕಿಬ್ಬೊಟ್ಟೆಯನ್ನು ಸೀಳಿಕೊಂಡು ಮಗು ಹೊರಗಡೆ ಬಂತು, ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತು. ಹುಟ್ಟಿದ ಮಗು ಹಸಿವಿನಿಂದ ಅಳಲಿಕ್ಕೆ ಪ್ರಾರಂಭ ಪಡ್ತಾ ಇದೆ. ಉಳಿದವರಿಗೆಲ್ಲ ಸಂತೋಷವಾದರೆ ಗಂಡಿನಿಂದ ಹುಟ್ಟಿದ ಗಂಡು ಮಗುವಿಗೆ ಸ್ತನ್ಯಪಾನಕ್ಕೆ ಅವಕಾಶವೇ ಇಲ್ಲ. ಆ ಮಗುವಿಗೆ ಹಾಲು ಕುಡಿಸೋರು ಯಾರು ಅನ್ನೋ ಚಿಂತೆ ಆಗೋಯ್ತಂತೆ. ಅಷ್ಟರಲ್ಲೇ ದೇವೇಂದ್ರ ಪ್ರತ್ಯಕ್ಷನಾಗಿ ಮಗುವಿಗೆ ಹೇಳ್ತಾ ಇದ್ದಾನೆ, ಮಗು ಅಳಬೇಡ, ನನ್ನ ಹೆಬ್ಬೆರಳಿನಲ್ಲಿ ಅಮೃತ ರಸವಿದೆ, ಅದನ್ನ ನಾನು ನಿನಗೆ ಕೊಡ್ತೇನೆ. ನನ್ನ ಹೆಬ್ಬೆರಳನ್ನ ಚೀಪುತ್ತಾ ಅಮೃತ ರಸವನ್ನ ಕುಡಿಯಲಿ ಅಂತ ತನ್ನ ಹೆಬ್ಬೆರಳನ್ನ ಮಗುವಿಗೆ ಚೀಪಿಸದ್ನಂತೆ. ಮಗುವಿಗೆ ಯಾರು ಹಾಲು ಕೊಡ್ತಾರೆ ಅಂತಕ್ಕಂತ ಚಿಂತೆ ದೂರವಾಯ್ತು. ಮಾಂಧಾತ ಇಂದ್ರ ಬಂದು ಮಗುವಿಗೆ ಹಾಲು ಕುಡಿಸಿದ್ದರಿಂದ ಆ ಮಗುವಿಗೆ ಮುಂದೆ ಮಾಂಧಾತ ಅಂತಕ್ಕಂತ ಹೆಸರು ಬಂತಂತೆ. ನೋಡಿ, ಇವತ್ತಿಗೂ ಕೂಡ ಮಕ್ಕಳು ತಮ್ಮ ಬೆರಳನ್ನ ಬಾಯಲ್ಲಿ ಇಟ್ಕೊಳ್ಳೋದು ಯಾಕೆ ಗೊತ್ತಾ? ಅದು ದುರಭ್ಯಾಸ ಅಲ್ಲ. ಇಂದ್ರ ಆ ಬೆರಳನ್ನ ಇಟ್ಟ ಅದರಲ್ಲಿ ಅಮೃತ ರಸವಿತ್ತು. ಮಕ್ಕಳ ಹೆಬ್ಬೆರಳಿನಲ್ಲಿ ಅಮೃತ ರಸವಿರುತ್ತದೆ. ಆ ರಸವೆಂದರೆ ಮಕ್ಕಳಿಗೆ ಅತಿ ಪ್ರಿಯವಂತೆ, ಅತಿ ಒಂದು ಆಸೆಯಂತೆ. ಹಾಗಾಗಿ ಅವರು ದೊಡ್ಡವರಾಗುವ ತನಕ, ಅವರಿಗೆ ಸಾಕು ಅನ್ನುವಷ್ಟು ತನಕ ಹೆಬ್ಬೆರಳಿನ ರಸವನ್ನ ಕುಡಿತಾ ಇರ್ತಾರೆ ಮಕ್ಕಳು. ಕಾರಣ, ಇಂದ್ರನ ಅಮೃತ ರಸದ ಗುಟ್ಟು ಅದು ಮಕ್ಕಳ ಹೆಬ್ಬೆರಳಿನಲ್ಲಿ ಇಟ್ಟುಬಿಟ್ಟ ಅಲ್ವಾ. ಎಲ್ಲದಕ್ಕೂ ಅದರದೇ ಆದಂತ ಒಂದು ಇತಿಹಾಸ ಅನ್ನೋದಿದೆ. ಮುಂದೆ ಆ ಮಾಂಧಾತನೆ ಬೆಳೆದು ರಾಜನಾದ, ಎಣೆಯಿಲ್ಲದ ಪರಾಕ್ರಮಿಯಾದ, ರಾವಣನಂತಹ ವೀರನನ್ನೇ ಸೋಲಿಸ್ತಾನಂತೆ. ಇದನ್ನು ಕಂಡ ಇಂದ್ರ ಅವನಿಗೆ ತ್ರಸದ್ದಸ್ಯು ಅಂತಕ್ಕಂಥ ಪ್ರಶಸ್ತಿಯನ್ನ ನೀಡ್ತಾನೆ. ಸದ್ಗುಣಗಳಿಂದ ಸಮಸ್ತ ಭೂಮಂಡಲವನಿಗೆದ್ದ ಮಹಾಭಕ್ತನಾದ. ಶತಬಿಂದುವಿನ ಮಗಳಾದ ಬಿಂದುಮತಿಯನ್ನ ಮದುವೆ ಆಗ್ತಾನೆ. 3 ಗಂಡು ಮಕ್ಕಳು, 50 ಜನ ಹೆಣ್ಣು ಮಕ್ಕಳನ್ನ ಪಡಿತಾನೆ. ಮಹಾಭಕ್ತನಾದ ಮಾಂಧಾತ ರಾಜ ಮುಂದೆ ದೈವಕೃಪನಾಗಿ ಅಂಬಲಿಸ್ತಾ ಇದ್ದಾನೆ. ಯಮುನಾ ನದಿಯ ತಟದಲ್ಲಿ ಈಗ ಮತ್ತೊಂದು ಕತೆ ಬರ್ತಾ ಇದೆ. ಯಮುನಾ ನದಿಯ ತಟದಲ್ಲಿ ಒಬ್ಬ ಸಾಧು ತಪಸ್ಸಿಗೆ ಕೂತ್ಕೊಂಡಿದ್ದಾನೆ. ಮಣಿಯದಿರುವ ಮನಸ್ಸು, ಸಾಧಿಸುವ ಛಲ, ಸತ್ಯ ಧರ್ಮಗಳ ನೇರಕ್ಕೆ ನಡೆಯುವ ನಿಶ್ಚಲತೆ, ಪರಮಾತ್ಮನ ಕಾಣಬೇಕು ಅಂತಕ್ಕಂಥ ಕೂತ್ಕೊಂಡಿದ್ದಂತ ಋಷಿಯ ಹೆಸರು ಸೌಭರಿ. ಜೀವಮಾನ ಪೂರ್ತಿ ತಪಸ್ಸು ಮಾಡಿ ಹಣ್ಣು ಮುದುಕನಾಗಿದ್ದಾನೆ. ವಯಸ್ಸಾಗೋಗಿದೆ. ಒಳಗಣ್ಣಿನಿಂದ ಇನ್ನೇನು ಹರಿಯ ದರ್ಶನ ಮಾಡಬೇಕು ಅಂತ ಋಷಿ ಇದ್ದ. ಆ ಖುಷಿಲಿದ್ದ, ಜಗತ್ತನ್ನೇ ಮರ್ತು ಬಿಟ್ಟಿದ್ದ. ಅಂತರಂಗದಲ್ಲಿ ಪರಮಾತ್ಮನ ರೂಪ ಒಂದಲ್ಲದೆ ಇನ್ನೇನು ಕಾಣಿಸ್ತಾ ಇಲ್ಲ. ಬರೀ ಜೀವನ ಪೂರ್ತಿ ತಪಸ್ಸೆ. ನದಿಯ ದಡದ ಮೇಲೆ ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥವನು ಸಹಜವಾಗಿ ಒಮ್ಮೆ ಕಣ್ಣು ತೆರೆದ್ರೆ ಆಕಾಶದತ್ತ ನೋಡಿ ಸೂರ್ಯ ಭಗವಾನನಿಗೆ ಕೈ ಮುಗಿದು ಈಗ ನದಿಯಲ್ಲಿ ಹರಿತಾ ಇರ್ತಕ್ಕಂಥ ನೀರಿನೊಳಗೆ ಕಣ್ಣು ಹಾಯಿಸ್ತಾನೆ. ಅಲ್ಲೊಂದು ಕೌತುಕ ಕಾಣಿಸ್ತಾ ಇದೆ. ಏನು ಕೌತುಕ? ಒಂದು ಹೆಣ್ಣು ಮೀನು, ಒಂದು ಗಂಡು ಮೀನು ಆನಂದವಾಗಿ ವಿಹರಿಸ್ತಾ ಇದೆ. ಈ ದೃಶ್ಯ ಋಷಿಯ ಕಣ್ಣನ್ನ ಸೆಳೆದುಕೊಂಡಂತೆ. ಸ್ವಚ್ಛಂದವಾಗಿ ಕ್ರೀಡಿಸುತ್ತಿದ್ದ ಹೆಣ್ಣು ಗಂಡು ಮೀನುಗಳು ಕಂಡ ಋಷಿ ಅವನ ನಿರ್ಮಲ ಹೃದಯವನ್ನ ಕೆಡಿಸ್ಕೊಂಡಂತೆ. ಮನಸ್ಸು ಚಂಚಲವಾಗೋಯ್ತಂತೆ. ಎಷ್ಟು ಆನಂದ ಸುಖದಲ್ಲಿದ್ದಾವೆ, ನನಗೇಕೆ ಆ ಸುಖ ಲಭ್ಯವಾಗಿಲ್ಲ? ನಾನೇಕೆ ಆ ಸುಖದಿಂದ ವಂಚಿತನಾದೆ? ಇಂಥ ಸುಖ ವಿಹಾರವನ್ನು ಅನುಭವಿಸ್ಬೇಕಲ್ಲ ಅಂತಕ್ಕಂಥ ಆಸೆ ಆಗೋಯ್ತಂತೆ ಅವನಿಗೆ. ತಡೆಯಲಾರದಷ್ಟು ಉಲ್ಬಣಿಸ್ತಂತೆ. ಕಡೆಗೆ ತಪಸ್ಸು ಬಿಟ್ಟ, ಎದ್ದ. ಜೀರ್ಣವಾಗಿರುವ ದೇಹ, ಬಗ್ಗಿ ಹೋದ ಬೆನ್ನು, ಸುಕ್ಕು ಹಿಡಿದ ಚರ್ಮ, ಸಡಿಲವಾದ ದಂತ, ಪಡಕಲು ದೇಹದಲ್ಲಿ ಬಿಳಿಯ ಕೂದಲುಗಳು, ಊರುಗೋಲು ಹಿಡ್ಕೊಂಡು ಮನಸ್ಸಲ್ಲೇ ಮಂಡಿಗೆ ಮಾಡ್ತಾ ವೃದ್ಧ ತಪಸ್ವಿ ನಿಧಾನವಾಗಿ ನಡ್ಕೊಂಡು ಮಾಂಧಾತ ರಾಜನ ಅರಮನೆಗೆ ಬಂದಂತೆ. ಅಂತಹ ವೃದ್ಧ ತಪಸ್ವಿ ಅರಮನೆಗೆ ಬಂದದ್ದನ್ನ ನೋಡಿ ಅಯ್ಯೋ ನನ್ನ ಭಾಗ್ಯ ಅಂದ್ಕೊಂಡ ಮಾಂಧಾತ ರಾಜ ಅವನನ್ನ ಸ್ವಾಗತಿಸ್ತಾ, ಸತ್ಕರಿಸ್ತಾ, ಉಪಚರಿಸ್ತಾ, ಗೌರವಿಸ್ತಾ, ಗುರುಗಳೇ, ತಮ್ಮಂತಹ ತಪಸ್ವಿಗಳು ನನ್ನ ಅರಮನೆಗೆ ಬಂದದ್ದು ನನ್ನ ಭಾಗ್ಯ ದೇವತೆಯೇ ಬಂದಂತಾಗಿದೆ. ನಿಮಗೆ ಏನು ಬೇಕು ಕೇಳು ಸ್ವಾಮಿ ಎಂದಾಗ, ರಾಜ, ನಿನಗೆ ಎಷ್ಟು ಮಕ್ಕಳು? 3 ಗಂಡು ಮಕ್ಕಳು, 50 ಹೆಣ್ಣು ಮಕ್ಕಳು. 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 3 ಗಂಡು ಮಕ್ಕಳು, 50 ಹೆಣ್ಣು ಮಕ್ಕಳು.
ಸೌಬರಿ ಹೇಳ್ತಾನೆ, ಗುರುಗಳೇ, 3 ಗಂಡು ಮಕ್ಕಳು ಬಿಟ್ಟು ಕೇಳ್ತಾ ಇದ್ದಾನೆ. ಹೌದೇ, ನಿನಗೆ 50 ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರಲ್ಲಿ ಒಬ್ಬಳನ್ನ ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ. ಹಣ್ಣು ಹಣ್ಣು ಹಡಿ ಮುದುಕ ತನ್ನ ರಾಜಕುಮಾರಿಯನ್ನು ಕೇಳ್ತಾ ಇದ್ದಾನಲ್ಲ. ಆಶ್ಚರ್ಯವಾಯ್ತು ರಾಜನಿಗೆ, ಅಸಹ್ಯ ಆಯ್ತು. 50 ಮಕ್ಕಳಾದರೇನು, ಪ್ರತಿಯೊಬ್ಬಳೂ ತನ್ನ ಮಗಳಲ್ಲವೇ? ಈ ವೃದ್ಧನಿಗೆ ತನ್ನ ಮುದ್ದು ಮಕ್ಕಳನ್ನು ಕೊಡೋದಾದ್ರೂ ಹೇಗೆ? ಕೊಡದಿದ್ದರೆ ಇವನು ತಪಸ್ವಿ, ಶಾಪಾನುಗ್ರಹ ಶಕ್ತ ಇದೆ. ಇಡೀ ರಾಜ್ಯವನ್ನೇ ಸುಟ್ಬಿಡ್ತಕ್ಕಂಥ ಶಾಪ ಕೊಟ್ರೆ, ನೇರವಾಗಿ ನನ್ನ ಮಗಳನ್ನ ಕೊಡೋದಿಲ್ಲ ಅಂದ್ಬಿಟ್ರೆ ಆಗೋದಿಲ್ವಲ್ಲ, ಏನಾದ್ರೂ ಉಪಾಯವನ್ನ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಗುರುಗಳೇ, ನಿಮ್ಮಂತಹ ತಪೋನಿಧಿಗಳು ನನ್ನ ಅರಮನೆಗೆ ಬಂದಿರೋದು ಅದೃಷ್ಟ. ನನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬಳನ್ನ ಕೈ ಹಿಡಿತೇನೆ ಅಂತ ಹೇಳ್ತಾ ಇದ್ದೀರಾ, ಅದು ನನ್ನ ಸುಕೃತ. ಆದರೆ ನನ್ನ 50 ಜನ ಹೆಣ್ಣು ಮಕ್ಕಳೂ ಪ್ರೌಢರಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ, ವಯಸ್ಕರಾಗಿದ್ದಾರೆ. ಅವರ ಬದುಕು ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥ ಜವಾಬ್ದಾರಿ ಪಡೆದಿದ್ದಾರೆ. ಅವರ ಭವಿಷ್ಯದ ಬಗ್ಗೆ ಅವರೇ ನಿರ್ಧಾರ ಮಾಡ್ತಕ್ಕಂಥ ವಿವೇಕ, ಹಕ್ಕು ಅವ್ರಿಗಿದೆ. ನಾನು ತಂದೆಯಾಗಿದ್ರೂ ಕೂಡ ಹುಡುಗಿಯರು ಒಪ್ಪದೆ ನಾನು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡ್ಲಿಕ್ಕಾಗಲ್ಲ, ಇದು ಸಮ್ಮತಿಯೂ ಅಲ್ಲ. ಹಾಗಾಗಿ ನೀವು ಅಗತ್ಯವಾಗಿ ಅಂತಃಪುರದೊಳಗೆ ಹೋಗಬಹುದು. ನನ್ನ 50 ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಸ್ವಇಚ್ಛೆಯಿಂದ ನಿಮ್ಮನ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ನಾನೇ ಮುಂದೆ ನಿಂತು ಸಂಭ್ರಮದಿಂದ ಮದುವೆ ಮಾಡ್ಕೊಡ್ತೀನಿ ಎಂದ. ಬುದ್ಧಿವಂತಿಕೆಯಿಂದ ಉತ್ತರಿಸ್ಬಿಡ್ತಾನೆ. ರಾಜನ ಬುದ್ಧಿವಂತಿಕೆ ಏನು ಅಂದ್ರೆ, ಈ ಹಡಿ ಮುದುಕನನ್ನ ನನ್ನ ಮುದ್ದು ಸುಂದರ ಹೆಣ್ಣು ಮಕ್ಕಳು ಒಪ್ಪೋದಿಲ್ಲ, ಬಂದ ಮಾತಿಗೆ ಸುಂಕ ಇಲ್ಲ ಅಂತ ಇವನು ಹೋಗ್ಬಿಡ್ತಾನೆ ಅಂತ ಸೌಬರಿ ಅಂತ ಅನ್ಕೊಂಡ ಅಂತಃಪುರದೊಳಗೆ ಋಷಿಯನ್ನ ಕಳಿಸ್ತಾನೆ. ಬಗ್ಗಿಕೊಂಡು ಕುಗ್ಗಿಕೊಂಡು ಊರುಗೋಲಿನ ಸಹಾಯದಿಂದ ಅಂತ ಕೆಮ್ತ ಆ ವೃದ್ಧ ಅಂತಃಪುರದೊಳಗೆ ಹೋದ. ಒಳಗೆ ಹೋದೊಡನೆಯೇ ತನ್ನ ಯೋಗ ಶಕ್ತಿಯಿಂದ ಮನ್ಮಂತನಂತಹ ಸುಂದರ ತರುಣನಾಗೋದ. ಸೌಂದರ್ಯ ಶಿಖಾಮಣಿಯಾಗಿ ಅಂತಃಪುರದೊಳಗೆ ನಡೆದು ಅವನು ಜಗದೇಕ ಸುಂದರನಾಗೋದ. ರಾಜಕುಮಾರಿಯರು ಅನಿರೀಕ್ಷಿತವಾಗಿ ಈ ಲೋಕ ವಿಲಕ್ಷಣ ರೂಪದ ಸೌಂದರ್ಯ ಶಿಖಾಮಣಿಯನ್ನು ನೋಡ್ತಾರಂತೆ. ಅವನನ್ನ ನೋಡಿದ ತಕ್ಷಣ 50 ಜನರು ಪರಮ ಮೋಹಕ್ಕೊಳಗಾಗೋದ್ರು. ಮುಗಿ ಬಿದ್ದುಬಿಟ್ರು ಎಲ್ಲರೂ, ನನ್ನನ್ನ ಮದುವೆ ಆಗು. ಇಂತಹ ತರುಣನೇ ನಮಗೆ ಬೇಕು. ಈ ವಲ್ಲಭನನ್ನವನು, ಇವನೇ ನನ್ನ ಪರಮ ಪ್ರಿಯ. ಅಯ್ಯೋ ನನ್ನ ಪ್ರಿಯತಮ, ಏನನ್ನನಲ್ಲ, ನಿನಗಲ್ಲ, ನನ್ನಲ್ಲ, ಅಕ್ಕರೆ ಬಿಟ್ಟು ಅಂತ ಜಗಳ ಪ್ರಾರಂಭ ಮಾಡ್ಬಿಟ್ರಂತೆ. ನನಗೆ ಬೇಕು ಅಂತ. ಇದನ್ನ ಕಂಡ ಸೌಬರಿ ಋಷಿ ಮಂದಹಾಸ ಬೀರ್ತಾ ಇದ್ರೆ 50 ಕನ್ಯೆಯರನ್ನು ವಿವಾಹವಾಗಿ ಹೇಳಿಬಿಟ್ಟ. ಮತ್ತೆ ಇಲ್ಲೇ ಇರ್ತೀನಿ, ನಿಮ್ಮ ತಂದೆಗೆ ನೀವೇ ಹೋಗಿ ನನ್ನ ವಿಷಯವನ್ನ ತಿಳಿಸಿ ಬಂದಿ ಅಂದ. ಈ ಕಡೆ ಸೌಬರಿ ಕಾಯ್ತಾ ಇದ್ದಾನೆ, ನನ್ನ ಮಕ್ಕಳು ಬಂದು ಯಾರೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಹೇಳ್ಬಿಡ್ತಾರೆ ಅಂತ ಕಾಯ್ತಾ ಇದ್ರೆ, ಎಲ್ಲ ರಾಜಕುಮಾರಿಯರು ಬಂದು ತಂದೆಯ ಮುಂದೆ ನಿಂತ್ಕೊಂಡ್ರು. ತಂದೆ, ನಾವು 50 ಜನ ಆ ಯುವಕನನ್ನೇ ಮದುವೆ ಆಗ್ತೀವಿ ಎಂದು ಬಿಟ್ರು. ರಾಜ ಬಾಯಿ ಕಟ್ಟುಬಿಟ್ಟ. ಇದೇನಿದು ಹೀಗೆ ಹೇಳ್ತಾ ಇದ್ದಾರೆ ಅನ್ಕೊಂಡ. ವಚನ ಕೊಟ್ಟುಬಿಟ್ಟಿದ್ದ ಋಷಿಮುನಿಗೆ. ಹಾಗಾಗಿ 50 ಜನ ವಿಧಿ ಇಲ್ಲದೆ ಕನ್ಯೆಯರನ್ನು ಅವನಿಗೆ ವಿವಾಹ ಮಾಡಿಕೊಡ್ತಾನಂತೆ. ಅವರೆಲ್ಲರನ್ನೂ ಕರೆದುಕೊಂಡು ಸೌಭರಿ ಕಳಿಸ್ಕೊಟ್ಟಾಗ ಆ ಋಷಿಯೊಡನೆ ಸಂಸಾರದ ಅನುಭವಕ್ಕೆ ಕಾಡಿಗೆ ಹೋಗ್ತಾ ಇದ್ದಾನೆ. ಕೆಲವು ದಿನಗಳಾದ ಮೇಲೆ ಮಾಂಧಾತ ರಾಜನಿಗೆ ತನ್ನ ಮಕ್ಕಳನ್ನ ನೋಡಬೇಕು, ನನ್ನ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೋ, ಎಂತಹ ಕಷ್ಟದಲ್ಲಿದ್ದಾರೋ ಅಂತ ತಂದೆಯ ಜೀವ ಮರುಗಿ ಆಶ್ರಮವಿದ್ದ ಕಾಡಿಗೆ ಬರ್ತಾ ಇದ್ದಾನೆ. ಸೌಬರಿ ಋಷಿ ಆಶ್ರಮಕ್ಕೆ. ಅಲ್ಲಿ ನೋಡ್ತಾನೆ, ಕಾಡಿನ ಸ್ವರೂಪ ಹೋಗ್ಬಿಟ್ಟಿದೆ. ಸೌಬರಿಯ ತಪೋಶಕ್ತಿಯಿಂದ 50 ಅರಮನೆಗಳು ಸಿದ್ಧವಾಗಿದೆ. ಒಂದೊಂದು ಅರಮನೆಯ ಸುತ್ತಲೂ ನಂದನವನದಂತಹ ಸುಂದರವಾದ ಉದ್ಯಾನವನ ಸೃಷ್ಟಿಯಾಗಿದೆ. ಅರಮನೆಯಲ್ಲಿ ಸುಪ್ಪತ್ತಿಗಳು, ಹಂಸತೂಲಿಕಾ ತಲ್ಪಗಳು, ಆಭರಣಗಳು, ಆಸನಗಳು, ವಿಧ ವಿಧ ಸುಗಂಧ ದ್ರವ್ಯಗಳು, ಸವಿಸವಿ ಆಹಾರ ಪಾನೀಯಗಳು, ದಾಸದಾಸಿಯರು. ಸೌಬರಿ ಋಷಿ ತನ್ನ ತಪೋ ಮಹಿಮೆಯಿಂದ 50 ರೂಪ ಶರೀರಗಳನ್ನು ಧರಿಸಿ ಎಲ್ಲ 50 ಜನ ಮಡದಿಯರೊಂದಿಗೆ ಪ್ರತ್ಯೇಕವಾಗಿ ವಿಹರಿಸ್ತಾ ಇದ್ದಾನೆ. ಮಾಂಧಾತ ಇದನ್ನ ನೋಡ್ದ. ಚಕ್ರವರ್ತಿಯಾದ ನನಗೂ ಈ ಭೋಗ ಭಾಗ್ಯವಿಲ್ವಲ್ಲ, ರಾಜರ ಭೋಗದೆದುರು ಋಷಿ ಭೋಗ ಅಲ್ಪ ಅಂತ ಭಾವಿಸಿದ್ನಲ್ಲ, ನನ್ನ ಅಹಂಕಾರ ಮುರಿತು, ತಪಶಕ್ತಿಯೇ ದೊಡ್ದು ಅಂತ ಅರಿವಾಯ್ತು ಅವನಿಗೆ. ಸಂಸಾರ, ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು, ಮೊಮ್ಮಕ್ಕಳು, ಹೀಗೆ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದ ಸೌಭರಿ ಒಮ್ಮೆ ನದಿಯ ದಡದ ಮೇಲೆ ಕೂತ್ಕೊಂಡಿದ್ರೆ ತಕ್ಷಣ ಅದೇ ನದಿಯ ದಡದಲ್ಲಿ 2 ಮೀನುಗಳ ಪ್ರಣಯ ದುಃಖವನ್ನ ಕಂಡ.
ಕಣ್ಣು, ಕಣ್ಣಿನಿಂದ ಬುದ್ಧಿ, ಬುದ್ಧಿಯಿಂದ ಬದುಕು ವ್ಯತ್ಯಾಸ ಆಗೋಯ್ತು. ಅಯ್ಯಯ್ಯೋ, ಎಲ್ಲಿಂದ ಎಲ್ಲಿಗೆ ಬಿದ್ದೆ, ಹೇಗಿದ್ದವನು ಹೇಗಾಗ್ಬಿಟ್ಟೆ. ಒಬ್ಬ ಇದ್ದೆ, 50 ಮನೆ ಮಾಡಿದೆ, ಸಾವಿರಾರು ಮಕ್ಕಳು ಮೊಮ್ಮಕ್ಕಳು, ಅವರ ಉಪನಯನ, ಮದುವೆ, ಹೀಗೆ ನಾನು ಬದುಕನ್ನೇ ಅವಸ್ಥೆ ಮಾಡ್ಕೊಂಡ್ಬಿಟ್ನಲ್ಲ. ತಪಸ್ವಿಯಾಗಿರುವ ನಾನು ಕೇವಲ 2 ಮೀನುಗಳ ವ್ಯವಹಾರ ದರ್ಶನದಿಂದ ವಿಚಲಿತನಾಗೋದ್ನಲ್ಲ. ಸರ್ವವೂ ನಾಶವಾಯ್ತಲ್ಲ. ಈ ಸುಖಕ್ಕೆ ಬಾಯಿ ಬಿಡುವವನು ಆತ್ಮಸುಖ ಕಳ್ಕೊಳ್ತಾನೆ. ಇಂದ್ರಿಯ ನಿಗ್ರಹಿಸಿಕೊಂಡವನು ಮಾತ್ರ ಮುಕ್ತನಾಗಬಲ್ಲ. ನಿರಂತರ ಹರಿಯುವ ಮನಸ್ಸನ್ನು ಹರಿಯ ಕಡೆ, ಹರಿಭಕ್ತರ ಕಡೆ ತಿರುಗಿಸ್ಬೇಕಾಗಿತ್ತಲ್ಲ. ಅಯ್ಯೋ, ಎಂತಹ ಅಚಾತುರ್ಯವಾಗೋಯ್ತು ಅಂತ ಅನ್ಕೊಂಡು ಮನೆ ಬಿಟ್ಟ. ಕಾಡಿಗೆ ನಡೆದ, ಆಧ್ಯಾತ್ಮ ಜೀವನ ನಡೆಸ್ತಾನೆ. ಪತ್ನಿಯರು ಪತಿವ್ರತೆಯರಾಗಿ ಕಾಡಿಗೆ ಬಂದ್ರು. ಭಕ್ತಿ ಜ್ಞಾನ ವೈರಾಗ್ಯವೆಂಬ ಗಂಗೆಯಲ್ಲಿ ಮುಳುಗಿ ಆಧ್ಯಾತ್ಮ ಜ್ಯೋತಿ ಬೆಳಕನ್ನ ಕಂಡ್ರಂತೆ. ಎಲ್ಲರೂ ಪ್ರಾರಬ್ಧ ಕಳೆದುಕೊಂಡು ಮೋಕ್ಷವನ್ನ ಪಡ್ಕೊಂಡ್ರಂತೆ. ಮುಂದೆ ಸೌಭರ್ಯ ಮಗ ಮಾಂಧಾತನ ದತ್ತು ಪುತ್ರನಾದ. ಅವನ ಮಗ ಯವನಾಶ್ವ, ಅವನ ಮಗನೇ ಹಾರೀತ, ಅವನ ಮಗನೇ ತ್ರಸದ್ದಸ್ಯು. ಇವನ ವಂಶದಲ್ಲೇ ತ್ರಿಶಂಕು ಬಂದದ್ದು. ಈ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗನೇ ರೋಹಿತಾಶ್ವ, ರೋಹಿತಾಶ್ವನ ಮಗನೇ ಹರಿತ. ಅವನ ನಂತರದಲ್ಲಿ ಬಾಹುಕ ಬರ್ತಾನೆ. ಆ ಬಾಹುಕನ ರಾಜ್ಯವನ್ನ ಶತ್ರುಗಳು ಕಸಿದುಕೊಂಡಾಗ ಅವನ ಕಾಡಿಗೆ ಬರ್ತಾನೆ. ಅವಳು ಗರ್ಭಿಣಿಯಾಗಿರ್ತಾಳೆ. ಋಷಿಗಳು ತಡಿತಾರೆ. ಆದ್ರೆ ಅವಳ ಸವತಿ ಹೊಟ್ಟೆ ಕಿಚ್ಚಿನಿಂದ ಅವಳಿಗೆ ವಿಷವನ್ನ ಕೊಡ್ತಾರೆ. ವಿಷ ಇದ್ರೂ ಕೂಡ ಆ ಮಗು ಹುಟ್ಟುತ್ತೆ. ಆ ಮಗುವೆ ಸಗರ. ಸಗರನ ಮಕ್ಕಳಿಂದ ವರ್ಧಿತವಾದರಿಂದ ಸಾಗರಗಳು ಬರ್ತದೆ. ಸಗರ ಅಶ್ವಮೇಧದಲ್ಲಿ 100ನೆಯ ಯಜ್ಞ ಕಾಲಕ್ಕೆ ಇಂದ್ರ ಕುದುರೆಯನ್ನ ಅಪ್ಪರಿಸಿದಾಗ ಕಪಿಲ ಮುನಿಯ ಆಶ್ರಮದಲ್ಲಿ ಬಚ್ಚಿಟ್ಟಿದ್ದಾನೆ. ಸಗರನ 60,000 ಮಕ್ಕಳನ್ನು ಕಪಿಲನೇ ಕಳ್ಳ ಅಂತ ಅನ್ಕೊಂಡು ಅವನನ್ನ ಏರಿ ಬಂದಾಗ ಕಪಿಲ ಸುಟ್ಟು ಬೂದಿ ಮಾಡಿಬಿಟ್ಟ 60,000 ಜನರನ್ನ. ಆ ಕುದುರೆಯನ್ನ ಹುಡುಕಿಕೊಂಡು ಸಗರನ 2ನೇ ಹೆಂಡತಿ ಕೇಶಿನಿಯ ಮಗ ಅಸಮಂಜಸನು ಬಂದು ಕಪಿಲ ಮುನಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಕಪಿಲನು ಗಂಗೆಯನ್ನ ತಂದು ಇಲ್ಲಿಯ ಬೂದಿಯ ಮೇಲೆ ಹರಿಸಿದಾಗಲೇ 60,000 ಜನಕ್ಕೂ ಸದ್ಗತಿ ಅಂತ ಹೇಳ್ತಾನೆ. ಅಸಮಂಜಸನ ಮಗ ಅಂಶುಮಾನ್ ಗಂಗೆ ತರಲಿಕ್ಕೆ ಯತ್ನ ಮಾಡಿದ್ರು ಆಗ್ಲಿಲ್ಲ. ಅವನ ಮಗ ದಿಲೀಪ ಆಗ್ಲಿಲ್ಲ. ದಿಲೀಪನ ಮಗನೇ ಭಗೀರಥ ಕಡೆಗೆ ಭಗೀರಥ ಗಂಗೆಯನ್ನ ತಂದ. ಈಗ ತ್ರಿಶಂಕುವಿನ ಮಗನಾದ ಹರಿಶ್ಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ. ಮಾಂಧಾತನ ಹಿರಿಯ ಮಗನಾದ ಪುರುಕುತ್ಸನ ಪೀಳಿಗೆಯಲ್ಲಿ ಸತ್ಯವ್ರತ ಅಂತಕ್ಕಂಥ ಮಹಾಪುರುಷ ಹುಟ್ಟುತ್ತಾನೆ. ಅವನಿಗೆ ತ್ರಿಶಂಕು ಅಂತ ಹೆಸರಿಡ್ತಾರೆ. ಯಾಕಂದ್ರೆ ಇವನಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಆಸೆಯಾಗಿತ್ತಂತೆ. ಕುಲಗುರುಗಳಾದ ವಸಿಷ್ಠರನ್ನ ಪ್ರಾರ್ಥನೆ ಮಾಡಿದಾಗ ಸಾಧ್ಯ ಇಲ್ಲ, ಹುಟ್ಟಿದ ಮನುಷ್ಯ ಸತ್ತೇ ಸ್ವರ್ಗಕ್ಕೆ ಹೋಗಬೇಕು, ಶರೀರ ಸಮೇತವಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂದಿರ್ತಾರೆ. ಕಡೆಗೆ ವಿಶ್ವಾಮಿತ್ರನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಈ ವಿಚಾರ ಗೊತ್ತಾಗಿ ವಸಿಷ್ಠರಿಗೆ ಅವಮಾನ ಆಗೋಗುತ್ತೆ. ಗುರುದ್ರೋಹಿ, ನನ್ನನ್ನ ಬಿಟ್ಟು ವಿಶ್ವಾಮಿತ್ರರ ಹೋಗಿ ನೀನು ಕೇಳ್ದ, ಗುರುದ್ರೋಹಿಯಾದ ನೀನು ಚಾಂಡಾಲನಾಗು ಅಂತ ಶಪಿಸ್ಬಿಟ್ರು. ಈ ವಿಚಾರ ತಿಳಿದ ಮೇಲೂ ವಿಶ್ವಾಮಿತ್ರರು ಅವರು ವರ ಕೊಡ್ತಾ ಇದ್ದಾರೆ, ನೀನು ದೇಹದ ಜೊತೆಗೆ ಸ್ವರ್ಗಕ್ಕೆ ಹೋಗು ಅಂತ. ದೇವತೆಗಳು ಸ್ವರ್ಗದ ಬಾಗಿಲಲ್ಲೇ ಅವನನ್ನ ತಡೆದು ಬಿಟ್ರು. ಒಳಗೆ ಸೇರಿಸದೆ ಅವನನ್ನ ತಳ್ಳಿಬಿಟ್ರು. ತಲೆ ಕೆಳಗಾಗಿ ನೆಲಕ್ಕೆ ಬೀಳ್ತಾ ಇದ್ದಂತ ಅವನು ರಕ್ಷಿಸು ರಕ್ಷಿಸು ಅಂತ ವಿಶ್ವಾಮಿತ್ರನ ಹತ್ರ ಬೇಡ್ಕೊಂಡ್ರೆ ಅವರು ಆತನ ಮೇಲಿನ ಕರುಣೆಯಿಂದ ಆತನಿಗಾಗಿ ಬೇರೊಂದು ಸ್ವರ್ಗವನ್ನ ಆಕಾಶದಲ್ಲಿ ನಿರ್ಮಾಣ ಮಾಡಿಕೊಟ್ರಂತೆ. ಮುಂದೆ ಅದೇ ತ್ರಿಶಂಕು ಸ್ವರ್ಗವಾಯಿತು. ಈ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ ಮಹಾರಾಜ. ಹರಿಶ್ಚಂದ್ರ ಮಹಾರಾಜನಿಗೆ ಹಲವು ವರ್ಷಗಳ ಕಾಲ ಮಕ್ಕಳೇ ಇಲ್ಲ. ವರುಣನನ್ನ ಆರಾಧಿಸ್ತಾನೆ. ಪ್ರತ್ಯಕ್ಷನಾದ ವರುಣನನ್ನು ಕೇಳ್ತಾ ಇದ್ದಾನೆ, ನನಗೆ ಗಂಡು ಮಗುವನ್ನು ಅನುಗ್ರಹಿಸುವಂತ. ಸಂತಾನಹೀನ ಅಂತಕ್ಕಂಥ ಕಳಂಕ ಹೋಗಬೇಕು ನನಗೆ. ನಿನ್ನ ಅನುಗ್ರಹದಿಂದ ಹುಟ್ಟಿದ ಮಗುವನ್ನ ನಿನಗೆ ಯಜ್ಞ ಮಾಡಿ ಅರ್ಪಿಸ್ತೀನಿ ಅಂತ ಹೇಳ್ದ. ವರುಣನ ಅನುಗ್ರಹದಿಂದ ಹರಿಶ್ಚಂದ್ರನಿಗೆ ಗಂಡು ಸಂತಾನವಾಯ್ತು. ಅವನ ಹೆಸರೇ ರೋಹಿತ. ಈಗ ವರುಣ ಮಗನನ್ನ ಕೊಡುವಂತ ಹರಿಶ್ಚಂದ್ರನಿಗೆ ಕೇಳ್ತಾ ಇದ್ರೆ ಹರಿಶ್ಚಂದ್ರನಿಗೆ ಮನಸ್ಸು ಬರ್ಲಿಲ್ಲ. ಸ್ವಾಮಿ, ಈಗ ವೃದ್ಧಿ ಇದೆ, ವೃದ್ಧಿಯಲ್ಲಿ ದಾನ ಕೊಡಬಾರ್ದು ಅಂತಾರೆ. ವೃದ್ಧಿ ಮುಗಿದು ಶುದ್ಧವಾಗ್ಲಿ, 10 ದಿನವಾದ ಮೇಲೆ ಹಲ್ಲು ಹುಟ್ಟುವವರೆಗೂ ದಾನಕ್ಕೆ ಯೋಗ್ಯವಿಲ್ಲ. ಗಟ್ಟಿ ಹಲ್ಲು ಬರಲಿ, ಆಗ ಕೊಡ್ತೇನೆ. ಆಗ ಬಂದ, ಮಗುವಾಗಿದ್ದಾಗ ಬಂದ, ಹಲ್ಲು ಬರ್ಲಿ ಇಂದ. ಹಲ್ಲು ಬಂತು, ಹಲ್ಲು ಬಂದ್ಮೇಲೆ ಬಂದ, ಯುದ್ಧ ಮಾಡೋ ಯೋಗ್ಯತೆ ಬರ್ಲಿ ಇಂದ.
ಯುದ್ಧ ಮಾಡೋ ಯೋಗ್ಯತೆ ಮೇಲೆ ವರುಣ ಬಂದ, ಪ್ರೌಢಾವಸ್ಥೆ ಬರ್ಲಿ ಎಂದ, ಸಬೂಬು ಹೇಳಿ ತಳ್ತಾ 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 ಬಂದ. ಈಗ ಯುವಕನಾದ ರೋಹಿತಾಶ್ವನಿಗೆ ಪ್ರಾಣ ಭಯ ಬಂತು, ವರುಣ ಬಂದು ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಯಾರಿಗೂ ತಿಳಿಯದಂತೆ ಕಾಡಿಗೆ ಓಡಿ ಹೋದ. ವರುಣನಿಗೆ ಕೆಂಡದಂತಹ ಕೋಪ ಬಂತು. ಹರಿಶ್ಚಂದ್ರನಿಗೆ ಜಲೋದರ ಅಂತಕ್ಕಂಥ ರೋಗ ಬರ್ಲಿ ಅಂತ ಶಾಪ ಕೊಟ್ಬಿಟ್ಟ. ಜಲೋದರ ಅವನ ಹೊಟ್ಟೆ ತುಂಬಾ ನೀರು ತುಂಬ್ಕೊಂಡ್ಬಿಡ್ತು. ಈ ವಿಷಯ ತಿಳಿದು ರೋಹಿತಾಶ್ವ ಬರ್ತಿರ್ಬೇಕಾದ್ರೆ ದೇವೇಂದ್ರ ವೃದ್ಧ ರೂಪದಲ್ಲಿ ಬಂದು ಅವನ ಮುಂದೆ ಕಾಣಿಸ್ಕೊಂಡ. ರೋಹಿತಾಶ್ವ, ನಿನ್ನ ತಂದೆಯ ಪಾಪ ಹೋಗ್ಬೇಕಾದ್ರೆ ನೀನು ತೀರ್ಥಯಾತ್ರೆ ಮಾಡಪ್ಪ. 5 ವರ್ಷಗಳು ತೀರ್ಥಯಾತ್ರೆ ಮಾಡಿ ಹಿಂತಿರುಗ್ಬೇಕಾದ್ರೆ ಅಜೀಗರ್ತ ಅಂತಕ್ಕಂಥ ಋಷಿಗೆ 100 ಹಸುಗಳನ್ನ ಕೊಟ್ಟು ಅವನ ಮಧ್ಯಮ ಮಗನಾದ ಶುನಶೇಪನನ್ನ ಕೊಂಡು ಕರ್ಕೊಂಬ. ನನ್ನ ಬದಲು ಇವನನ್ನ ಬಲಿ ಕೊಡಲು ಒಪ್ಪಿಸಿ ಕರತಂದಿದ್ದೇನೆ ಅಂತ ಹರಿಶ್ಚಂದ್ರನಿಗೆ ನೀನು ಹೇಳು, ಎಲ್ಲವೂ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ಕೊಡ್ತಾನೆ ಇಂದ್ರ. ಆಗ ಅದರಂತೆ ರೋಹಿತಾಶ್ವ ಮಾಡಿ ಅವನ ಮಗನಾದಂತಹ ಋಷಿಯ ಮಗನಾದ ಶುನಶೇಪನನ್ನ ಕರ್ಕೊಂಡ್ಬಂದು ಹರಿಶ್ಚಂದ್ರನಿಗೆ ಹೇಳ್ತಾನೆ. ಹರಿಶ್ಚಂದ್ರನ ಮಗ ರೋಹಿತಾಶ್ವ, ಅವನ ಮಗ ಚಂಪ, ಅವನ ಮಗ ಸುದೇವ, ಅವನ ಮಗ ವಿಜಯ, ಅವನ ಮಗ ಭಾರುಕ, ಭಾರುಕನ ಮಗ ವೃಕ, ವೃಕನ ಮಗನೇ ಬಾಹುಕ. ಒಮ್ಮೆ ಯುದ್ಧದಲ್ಲಿ ಈ ಬಾಹುಕ ಶತ್ರುಗಳಿಂದ ಸೋತು ಕಾಡಿಗೆ ಓಡೋಗ್ತಾನೆ. ತನ್ನ ಪತ್ನಿಯೊಡನೆ ಕಾಡಿನಲ್ಲಿ ಬಾಹುಕ ಸತ್ತಾಗ ಆ ಹೆಂಡತಿಯಾದಂತಹ ಪತ್ನಿಯನ್ನ ಜೌರ್ವ ಎಂಬ ಋಷಿ ತಡಿತಾನೆ. ಅವಳು ಗರ್ಭಿಣಿಯಾಗಿರ್ತಾಳೆ. ಬಾಹುಕನ ಮಗನೇ ಸಗರ. ಮುಂದೆ ಸಗರ ಚಕ್ರವರ್ತಿಯಾದ, ಅನೇಕ ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ. ಅವನಿಗೆ ಸುಮತಿ, ಕೇಶಿನಿ ಅಂತಕ್ಕಂಥ ಹೆಂಡತಿಯರು, ಸುಮತಿಗೆ 60,000 ಜನ ಮಕ್ಕಳು. ಅಶ್ವಮೇಧ ಯಾಗದಲ್ಲಿ ಸಗರ ಯಜ್ಞ ಕುದುರೆಯನ್ನ ಬಿಟ್ಟಾಗ ಇಂದ್ರ ಅದನ್ನ ಕದ್ದು ಕಪಿಲ ಮುನಿ ಆಶ್ರಮದಲ್ಲಿ ಬಚ್ಚಿಟ್ಬಿಡ್ತಾನೆ. ಸಗರನ ಮಕ್ಕಳು 60,000 ಜನ ಹುಡುಕುತ್ತಾ ಬಂದಾಗ ನೆಲವನ್ನೆಲ್ಲ ಅಗೆದು ಬಿಟ್ರು. ಕಡೆಗೆ ಕಪಿಲ ಮುನಿ ಆಶ್ರಮಕ್ಕೆ ಬಂದು ನೋಡ್ತಾರೆ, ಯಜ್ಞಾಶ್ವ ಇದೆ. ನೋಡಿ ಇವನೇ ಕಳ್ಳ, ಕೊಲ್ಲಿರಿ ಅಂತ ಕಪಿಲ ಮುನಿಯನ್ನ ಕೊಲ್ಲಕ್ಕೆ ಹೋದಾಗ ಅವರು ಕೋಪದಿಂದ 60,000 ಜನರನ್ನ ಸುಟ್ಟು ಬೂದಿ ಮಾಡ್ಬಿಟ್ರು. ಸಗರನ ಮೊಮ್ಮಗನಾದ ಅಂಶುವಂತ ಕುದುರೆ ಹುಡುಕ್ತಾ ಬಂದು ನೋಡ್ತಾನೆ ಆಶ್ರಮದಲ್ಲಿ ಅವರು ಬೂದಿ ಇದೆ. ಅವಾಗ ರಾಶಿ ರಾಶಿ ಬೂದಿಯನ್ನ ನೋಡಿ ಬಹಳವಾಗಿ ದುಃಖಿಸ್ಕೊಂಡಾಗ ಕಪಿಲ ಮುನಿಗೂ ಹೇಳ್ತಾ ಇದ್ದ, ನೋಡಪ್ಪ, ಇವರೆಲ್ಲರಿಗೂ ಮೋಕ್ಷ ಬೇಕು ಅಂದ್ರೆ ದೇವಗಂಗೆಯನ್ನ ಅರಿಸಿ ಸದ್ಗತಿಯನ್ನ ತರಿಸು. ತಗೋ ನಿನ್ನ ಕುದುರೆ. ಯಾಗ ಮುಗಿದೋಯ್ತು. ಸಗರನ ಮನಸ್ಸು ಕಲಕಿತು, ತಪಸ್ಸಿಗೆ ಹೊರಟೋದ. ಅಂಶುಮಂತನ ಮಗ ದಿಲೀಪ ಪ್ರಯತ್ನ ಪಟ್ಟರೂ ಕೂಡ ಆಗ್ಲೇ ಇಲ್ಲ. ದಿಲೀಪನ ಮಗ ಭಗೀರಥ ಮನಸ್ಸನ್ನ ಮಾಡ್ತಾನೆ, ಏನಾದ್ರೂ ಮಾಡಿ ದೇವಗಂಗೆಯನ್ನ ತಪಸ್ಸನ್ನ ಮಾಡಿ ನನ್ನ ಪೂರ್ವಜರಿಗೆ ನಾನು ಮೋಕ್ಷವನ್ನ ನೀಡಬೇಕಲ್ಲ. ಘೋರ ತಪಸ್ಸನ್ನ ಮಾಡ್ದ. ತಪಸ್ಸು ಮಾಡಿ ಕೇಳ್ಕೊಂಡ, ಹೇಗಾದ್ರೂ ಮಾಡಿ ಗಂಗೆ ಬೇಕಲ್ಲ, ಗಂಗಾ ಮಾತಾ ಪ್ರತ್ಯಕ್ಷಳಾಗೋದ್ಲು. ಏನ್ ಬೇಕಪ್ಪ ಮಗು ನಿನಗೆ? ಭೂಮಿಗೆ ಬಂದು ನನ್ನ ಪೂರ್ವಜರನ್ನ ಉದ್ಧರಿಸಮ್ಮ ಅಂತ ಕೇಳ್ಕೊಂಡ. ನಾನೇನೋ ಸಿದ್ಧ, ಆದ್ರೆ ನಾನು ಧುಮುಕುವಾಗ ಆಗುವ ಪ್ರಚಂಡ ರಭಸ ತಡೋರು ಯಾರಪ್ಪ? ಇಡೀ ಭೂಮಂಡಲವೇ ಕೊಚ್ಚಿ ಹೋಗುತ್ತೋ ನನ್ನ ರಭಸಕ್ಕೆ, ನಾನು ಹೇಗೆ ಬರಲಿ ಅಂತ ಗಂಗೆ ಭಗೀರಥನಿಗೆ ಹೇಳಿದಾಗ, ಭಗೀರಥ ಮತ್ತೊಮ್ಮೆ ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದೆ. ರುದ್ರದೇವರ ತಪಸ್ಸಿಗೆ ಮೆಚ್ಚಿ ಗಂಗೆಯ ರಭಸವನ್ನ ಭರಿಸ್ಲಿಕ್ಕೆ ಒಪ್ಪುತ್ತಾನೆ. ಈಗ ಗಂಗೆ ಹರಿದು ಬಂದಳು. ಭಗೀರಥನ ರಥದ ಹಿಂದೆ ಹರಿಯುತ್ತಾ ಹೋಗ್ತಾ ಇದ್ದಾಳೆ. ಜುನ್ಹು ಋಷಿಗಳ ಮತ್ತೆ ಭಗೀರಥ ಅವರ ಮನಸ್ಸನ್ನ ಒಲಿಸಿ ಜುನ್ಹು ಋಷಿಗಳಿಂದ ಗಂಗೆಯನ್ನು ಪಡೆದಾಗ ಗಂಗೆ ಜಾಹ್ನವಿ ಆದ್ಲು. ಕಾರಣ ಜುನ್ಹು ಮಹರ್ಷಿಯಿಂದ ಅವಳು ಬಿಡಿಸ್ಕೊಂಡಾಗ ಜಾಹ್ನವಿ ಆದ್ಲು. ಸಗರ ಪುತ್ರರ ಬೂದಿಯ ರಾಶಿ ಮೇಲೆ ಹರಿದು ಬಂದ ಗಂಗೆಯ ಸ್ಪರ್ಶದಿಂದ ಅವರೆಲ್ಲ ಶಾಪ ಮುಕ್ತರಾದ್ರೂ ಅಮರತ್ವವನ್ನ ಪಡ್ಕೊಂಡ್ರು. ಹಾಗಾಗಿ ಭಾರತದಲ್ಲಿ ಗಂಗೆ, ಗಾಯತ್ರಿ, ಗೀತಾ, ಗೋವಿಂದ, ಪರಮ ಪವಿತ್ರೆ, ಭಗೀರಥನ ಪೀಳಿಗೆಯಲ್ಲಿ ಮಹಾಪುರುಷರು ಬರ್ತಾರೆ. ನಳಚಕ್ರವರ್ತಿಗೆ ಗೆಳೆಯನಾಗಿದ್ದ ಋತುಪರ್ಣ ಈ ಪೀಳಿಗೆಯವನೇ. ಇವನ ಮರಿಮಗ ಕಲ್ಮಾಶಪಾದ, ಇವನ ಮಗ ಅಶ್ವಕ, ಇವನ ಮಗ ಮೂಲಕ, ಇವನ ಮರಿಮಗವೇ ಕಟ್ಟಾಂಗ. 2 ಗಳಿಗೆಯಲ್ಲೇ ಸದ್ಗತಿ ಹೊಂದಿದಂತಹ ಪುಣ್ಯಾತ್ಮವನು. ಇವನ ಮಗನೇ ದೀರ್ಘಬಾಹು, ಅವನ ಮಗು ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ಶ್ರೀರಾಮಚಂದ್ರ. ಈ ದಶರಥ ರಾಜನ ಪತ್ನಿಯರೇ ಕೌಸಲ್ಯ, ಸುಮಿತ್ರೆ, ಕೈಕೆ. ಅವರಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತಕ್ಕಂಥ ಮಕ್ಕಳು ಹುಡ್ತಾರೆ. ಬಾಲ್ಯದಲ್ಲೇ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಹೋಗಿ ತಾಟಕ, ಸುಬಾಹು, ಮಾರೀಚರನ್ನ ಮರ್ದಿಸ್ತಾರೆ. ಯಜ್ಞ ಸಂರಕ್ಷಣೆಯನ್ನ ಮಾಡ್ತಾರೆ. ಅತಿಬಲ, ಮಹಾಬಲ ಮಂತ್ರಗಳನ್ನ ಪಡಿತಾರೆ.
ಜನಕರಾಜನ ರಾಜಧಾನಿಯಾದ ಮಿಥಿಲಾ ನಗರಕ್ಕೆ ಬರ್ತಾರೆ. ಶಿವ ಧನುಸ್ಸನ್ನ ಮುರಿದ ರಾಮ ಸೀತೆಯನ್ನ ವರಿಸ್ತಾನೆ. ಶ್ರೀರಾಮನಿಗೆ ಪಟ್ಟಾಭಿಷೇಕ. ಅದೇ ಸಮಯಕ್ಕೆ ಕೈಕೆ 2 ವರವನ್ನ ಮುಂದೆ ಮಾಡ್ತಾ ಇದ್ದಾಳೆ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ರಾಮಚಂದ್ರ, ಸೀತಾ, ಲಕ್ಷ್ಮಣ ವನವಾಸಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕ್ತಾ ಇದೆ ಭಾಗವತದಲ್ಲಿ. ಎಲ್ಲಿಗ್ ಬಂದಿದೀವಿ ನಾವು? ಇಲ್ಲಿಗ್ ಬಂದಿದೀವಿ. ಎಲ್ಲರಿಗೂ ಒಂದು ಅನುಮಾನ, ಪುತ್ರ ಕಾಮೇಷ್ಟಿ ಯಾಗ ಅಂತಕ್ಕಂಥದ್ದು ಬಹಳ ಕಥೆಯಲ್ಲೇ ಉಲ್ಲೇಖ ಆಗಿದೆಯಲ್ಲ. ವಾಲ್ಮೀಕಿ ರಾಮಾಯಣದ ಬಾಲಖಂಡದಲ್ಲೂ ಕೂಡ ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ. ಹಾಗಾದ್ರೆ ಏನು, ಅಯೋಧ್ಯೆ ರಾಜ ದಶರಥನಿಗೆ ಮಕ್ಕಳಿರ್ಲಿಲ್ಲ, ವಂಶ ಮುಂದುವರಿಬೇಕಾಗಿತ್ತು. ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಯಾಗವನ್ನ ಸರಯೂ ನದಿಯ ತೀರದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಋಷ್ಯಶೃಂಗ ಮುನಿಗಳು ಮುಖ್ಯ ಪುರೋಹಿತರಾಗಿದ್ರೆ, ವಸಿಷ್ಠರು ಇತರ ವೇದ ಪಾರಂಗತ ಬ್ರಾಹ್ಮಣರು ವಿಧಿವಿಧಾನಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅಶ್ವಮೇಧ ಯಾಗದ ಭಾಗವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಆಹುತಿ ನಡೀತಾ ಇದೆ. ಹೋಮವನ್ನ ಮಾಡ್ತಾ ಇದ್ದಾರೆ. ಯಾಗದ ಅಂತಿಮ ಹಂತದಲ್ಲಿ ಅಗ್ನಿದೇವ ಪ್ರತ್ಯಕ್ಷನಾಗಿ ಸ್ವರ್ಣ ಪಾತ್ರೆಯಲ್ಲಿ ದಿವ್ಯವಾದ ಪಾಯಸವನ್ನ, ಕ್ಷೀರ ಪಾಯಸವನ್ನ ದಶರಥನಿಗೆ ನೀಡ್ತಾ ಇದ್ದಾನೆ. ಇದು ದೇವತೆಗಳ ಅನುಗ್ರಹದಿಂದ ಸಿದ್ಧವಾದದ್ದು. ಇದು ನಿಮ್ಮ ಇಚ್ಛಾನುಸಾರವಾಗಿ ಸೇವಿಸಿ, ನಿಮಗೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಹೇಳ್ದ. ಈಗ ಒಂದು ಅನುಮಾನ ನಮಗೆ, ಪಾಯಸ ಕೊಟ್ರು ಗುರುಗಳೇ, ಪಾಯಸವನ್ನ ಹೇಗ್ ಹಂಚ್ತಾರೆ? ಅದಕ್ಕೇನಾದ್ರೂ ನಿಯಮ ಇದೆಯಾ? ಯಾರು ಎಷ್ಟು ಬೇಕೋ ಕುಡ್ದು ಬಿಡ್ಬೋದಲ್ಲ? ಒಂದ್ ಬಟ್ಲು ಪಾಯಸ 3 ಜನ ಕೊಡ್ಬೇಕು. ಅವಾಗೆಲ್ಲ ಗ್ರಾಮ್ ಲೆಕ್ಕದಲ್ಲಿ ತೂಕ ಮಾಡಕ್ ಆಗ್ತಿರ್ಲಿಲ್ಲ. ಹೆಂಗೆ ಕೊಟ್ರು, ಯಾವ ರೀತಿ ಅದನ್ನ ನಿರ್ಧಾರ ಮಾಡ್ತಿದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಭಾಗದ ಪಾಯಸವನ್ನ ಅದರಲ್ಲಿ ಯಾರಿಗೆ ಹೆಚ್ಚು ಮಟ್ಟು ಕೊಡ್ಬೇಕು ಅಂದ್ರೆ ಅರ್ಧ ಭಾಗವನ್ನ ಪಟ್ಟ ಮಹಿಷಿಯಾದ ಕೌಸಲ್ಯಗೆ ನೀಡಿದ್ರಂತೆ. ಉಳಿದ ಅರ್ಧ ಭಾಗವನ್ನ, ಅಂದ್ರೆ ಇನ್ನು ಅರ್ಧ ಭಾಗ ಉಳಿತು, ಅದರಲ್ಲಿ ಕಾಲು ಕಾಲು ಭಾಗ ಮಾಡಿ ಕಾಲು ಭಾಗವನ್ನ ಸುಮಿತ್ರೆಗೆ ನೀಡಿದ್ರೆ ಮಿಕ್ಕಿದ್ದಂಥದ್ನ ಕೈಕೇಯಿಗೆ ನೀಡಿದ್ರಂತೆ. ಇನ್ನೂ ಸ್ವಲ್ಪ ಮಿಕ್ಕಿತ್ತಂತೆ. ಈಗ ಒಂದು ಬಟ್ಲು ಪಾಯಸದಲ್ಲಿ ಅರ್ಧ ಭಾಗ ಪಟ್ಟಮಹಿಷಿ ಕೊಡ್ಬೇಕು, ಅದು ಇರ್ತಕ್ಕಂಥ ಶಾಸ್ತ್ರ. ಹಾಗಾಗಿ ಪಟ್ಟಮಹಿಷಿಯಾದ ಕೌಸಲ್ಯಗೆ ಕೊಟ್ಬಿಟ್ರು. ಇನ್ನು ಅರ್ಧದಲ್ಲಿ ಕಾಲ್ ಭಾಗ ಮಾಡಿದ್ರು ಸಮವಾಗಿ. 3 ಲೋಟ ಪಾಯಸ ಇದೆ, ಆಯ್ತಾ? 3 ಲೋಟ ಇದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ 1 ಲೋಟ ಪಾಯಸನ ಯಾರು ಕೊಟ್ರು? ಕೌಸಲ್ಯಗೆ ಕೊಟ್ರು. ಇನ್ ಮಿಕ್ಕಿದ ಪಾಯಸನ ಅವರಿಬ್ರಿಗೂ ಕೊಟ್ಬಿಟ್ರು. ಅವರಿಬ್ರು ಯಾರು? ಕೈಕೆ ಮತ್ತೆ ಇನ್ನೂ ಸ್ವಲ್ಪ ಮಿಕ್ಬಿಡ್ತು. ಏನ್ ಮಾಡೋಣ ಈಗ? ಸ್ವಲ್ಪ ಮಿಕ್ಕಿದ್ನ ಯಾರಿಗನ ಬೇರೆಯವ್ರು ಕೊಡಕ್ಕಾಗುತ್ತೋ? ಕೊಡಕ್ಕಾಗಲ್ಲ. ಹಾಗಾದ್ರೆ ಪಟ್ಟ ಮಹಿಷಿ ಕೊಡ್ಬೇಕಾ, ಕಿರಿ ಹೆಂಡತಿ ಕೊಡ್ಬೇಕಂದ್ರೆ ಇಬ್ರಿಗೂ ಕೊಡಬಾರ್ದು, ಮಧ್ಯಮದವಳು ಕೊಡ್ಬೇಕು ಅಂದ್ರು. ಮಧ್ಯಮದವಳು ಯಾರು? ಸುಮಿತ್ರೆಗೆ. ಹಾಗಾಗಿ ಉಳಿದ ಸ್ವಲ್ಪವನ್ನ ಮತ್ತೆ ಕೊಟ್ರಂತೆ. ಹಾಗಾಗಿ 2 ಬಾರಿ ಸ್ವೀಕರಿಸಿದ್ರಿಂದ ಅವಳಿಗೆ 2 ಮಕ್ಕಳು, ಲಕ್ಷ್ಮಣ ಶತ್ರುಘ್ನ ಅಂತಕ್ಕಂಥ 2 ಮಕ್ಕಳಾದ್ರಂತೆ ಅಲ್ವಾ? ಕೌಸಲ್ಯೆ ಶ್ರೀರಾಮನಿಗೆ ಜನ್ಮವನ್ನ ನೀಡಿದ್ಲು, ಕೈಕೇಯಿ ಭರತ ಜನ್ಮ ನೀಡಿದ್ಲು, ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮವನ್ನ ನೀಡ್ತಾಳೆ ಪಾಯಸದ ಫಲವಾಗಿ. ಯಾಗದ ಮಹತ್ವ ಏನಪ್ಪ? ಈ ಯಾಗ ಕೇವಲ ದಶರಥನ ಸಂತಾನ ಪ್ರಾಪ್ತಿಯಾಗ ಆಗ್ಲಿರ್ಲಿಲ್ಲ. ಲೋಕಕಂಟಕನಾದ ರಾವಣನ ಸಂಹರಿಸಲಿಕ್ಕೆ ದೇವತೆಗಳು ವಿಷ್ಣುವನ್ನ ಭೂಲೋಕದಲ್ಲಿ ಅವತಾರ ಮಾಡ್ಲಿಕ್ಕೆ ಮಾಡೋದು. ಹಾಗಾದ್ರೆ ಒಂದು ಅನುಮಾನ ಬರುತ್ತೆ ಗುರುಗಳೇ, ನಾವು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ಬೋದಾ? ನಾವು ಮಾಡಿ ಸಂತಾನವನ್ನ ಪಡಿಬೋದು. ಈಗೇನಾದ್ರೂ ಆ ಯಾಗ ಇದ್ಯಾ? ಆ ಯಾಗ ಚಾಲ್ತಿಯಲ್ಲಿ ಇದ್ಯಾ? ಈಗ ಮಾಡ್ತಾರೆ ಯಾರಾದ್ರೂ ಅಂತ ನಿಮಗ್ ಬಂದ್ರೆ, ಪುತ್ರ ಕಾಮೇಷ್ಟಿ ಯಾಗ ಅಂತಕ್ಕಂಥದ್ದು ಅತ್ಯಂತ ಜಟಿಲವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡ್ತಕ್ಕಂಥ ಯಾಗ. ಅದು ಪುರಾತನ ಕಾಲದಲ್ಲಿ ವೇದ ಮಂತ್ರಗಳನ್ನ ಸಂಪೂರ್ಣವಾಗಿ ಅರಿತು ಅಸಾಧಾರಣ ಶಕ್ತಿಯುಳ್ಳಂತಹ ಋಷಿಮುನಿಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ರು. ನೋಡಿ, ಋಷ್ಯಶೃಂಗ ಮುನಿಗಳ ಮಹತ್ವ ತಿಳ್ಕೋಬೇಕು ನಾವು. ಅವರು ವಸಿಷ್ಠರ ಹತ್ರ ಕೇಳ್ಕೊಂತಾರೆ, ಮೊದಲು ದಶರಥ ನಂಗೆ ಮಕ್ಳಿಲ್ವಲ್ಲ ಏನ್ ಮಾಡೋದು ಅಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ವಿಭಾಂಡಕ ಮುನಿಯ ಪುತ್ರನಾದ ಋಷ್ಯಶೃಂಗ ಬಂದ್ರೆ ಮಾತ್ರ ಯಜ್ಞ ಸಫಲ ಆಗುತ್ತೆ. ಯಾಕೆ ಅಂದ್ರೆ ಆ ಋಷ್ಯಶೃಂಗ ಬಾಲ್ಯದಿಂದ ಅರಣ್ಯದಲ್ಲಿ ಬೆಳೆದವನು. ಅವನ ಸಾನ್ನಿಧ್ಯದಲ್ಲಿ ಮಾಡ್ತಕ್ಕಂಥ ಯಾಗಕ್ಕೆ ಅಪಾರವಾದ ಶಕ್ತಿ ಇದೆ. ಹಾಗಾಗಿ
ದಶರಥ ರಾಜ ಸ್ವತಃ ಅಂಗ ದೇಶಕ್ಕೆ ಹೋಗಿ ಋಷ್ಯಶೃಂಗರನ್ನ ಅಯೋಧ್ಯೆಗೆ ಕರ್ಕೊಂಡ್ ಬರ್ತಾನಂತೆ. ಯಾಗದ ಸಮಯ ಅವಧಿ ಏನ್ ಗೊತ್ತಾ? ಸುಮಾರು 1 ವರ್ಷದ ಕಾಲ ಮಾಡ್ತಕ್ಕಂಥ ಯಾಗ. ಪುತ್ರ ಕಾಮೇಷ್ಟಿ ಯಾಗ ಒಂದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಮಾಡ್ಬೇಕು ಆ ಯಾಗವನ್ನ. ಋಷ್ಯಶೃಂಗ ಮುನಿಗಳ ಮಾರ್ಗದರ್ಶನದಲ್ಲಿ, ಸಿದ್ಧತೆಯಲ್ಲಿ ವಸಂತ ಋತುವಿನಲ್ಲಿ ಪ್ರಾರಂಭ ಆಯ್ತಂತೆ. ವೇದಶಾಸ್ತ್ರ ಬಲ್ಲ ಸಾವಿರಾರು ಬ್ರಾಹ್ಮಣರು, ಶಿಲ್ಪಿಗಳು, ಪರಿಚಾರಕರು ಅಯೋಧ್ಯೆಗೆ ಬಂದ್ರಂತೆ. ದೇವಲೋಕದ ರೀತಿ ಕಂಗೊಳಿಸ್ತಾ ಇತ್ತಂತೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಬೇಕಾದ್ರೆ ಅಯೋಧ್ಯೆ. ಅಗ್ನಿದೇವನ ಪ್ರತ್ಯಕ್ಷ ದೃಶ್ಯ ಯಾಗದ ಪೂರ್ಣಾಹುತಿಯ ಸಮಯದಲ್ಲಿ ಆಗಬೇಕಿತ್ತು. ಅಗ್ನಿ ಸಾಕ್ಷಾತ್ ದೇವನಾಗಿ ಪ್ರತ್ಯಕ್ಷನಾದ. ಅಗ್ನಿ ತನ್ನ ದಿವ್ಯ ರೂಪದಿಂದ ಯಜ್ಞ ಕುಂಡದಿಂದ ಮೇಲೆದ್ದು ಬಂದ. ಅವನ ಕೈಯಲ್ಲಿ ಸ್ವರ್ಣಮಯವಾದ ಪಾತ್ರೆ, ಆ ಪಾತ್ರೆಯಲ್ಲಿ ದಿವ್ಯ ಪಾಯಸ. ಆಗ ಇದು ದೇವತೆಗಳೇ ಕಳಿಸಿರೋದು ಅಂತ ಅವನು ಕೊಡ್ತಾನೆ. ಇನ್ನೂ ಒಂದು ಒಳಗುಟ್ಟಿದೆ. ಇದ್ಯಾರು ನಿಮ್ಗೆ ಹೇಳೇ ಇರ್ತಕ್ಕಂಥ ಒಳಗುಟ್ಟು ಗೊತ್ತಾ ನಿಮಗೆ? ಪಾಯಸದ ಒಳಗುಟ್ಟು ಅಂತ ಕರಿತೀವಿ ನಾವು ಇದನ್ನ. ಸೂಕ್ಷ್ಮವಾಗಿ ಇದನ್ನ ಆಳವಾಗಿ ಅಧ್ಯಯನ ಮಾಡಿರೋರ್ಗ್ ಮಾತ್ರ ಈ ಒಳಗುಟ್ಟು ಅರ್ಥ ಆಗೋದು. ಏನು ಒಳಗುಟ್ಟು ನೋಡಿ. ಕೌಸಲ್ಯಗೆ ನೀಡಿದ ಪಾಯಸದಿಂದ ಶ್ರೀರಾಮ ಜನಿಸ್ತ. ಶ್ರೀರಾಮ ಯಾರು? ಪರಮಾತ್ಮನ ಅಂಶರೂಪಿ. ಕೈಕೇಯಿಗೆ ನೀಡಿದ ಪಾಯಸದಿಂದ ಭರತ ಜನಿಸ್ತ. ಭರತ ಶಂಖದ ಅಂಶರೂಪಿ. ಸುಮಿತ್ರೆಗೆ 2 ಬಾರಿ ಪಾಯಸ ಸಿಕ್ಕಿದ್ದರಿಂದ ಅವಳಿಗೆ ಲಕ್ಷ್ಮಣ ಅಂದ್ರೆ ಆದಿಶೇಷನ ಅಂಶ, ಶತ್ರುಘ್ನ ಸುದರ್ಶನ ಚಕ್ರದ ಅಂಶ ಮಕ್ಕಳು ಜನಿಸ್ತಾರೆ. ಅವರಾರೂ ಸಾಮಾನ್ಯದವರಲ್ಲ. ಲಕ್ಷ್ಮಣ ಯಾರ ಅಂಶ? ಆದಿಶೇಷನ ಅಂಶ. ಭರತ ಶಂಖದ ಅಂಶ, ಶತ್ರುಘ್ನ ಸುದರ್ಶನನ ಅಂಶ. ಯಾಗಾದ ಒಂದು ಸಾಮಾಜಿಕ ಸಾಂಸ್ಕೃತಿಕ ಆಯಾಮ ಅಂತಕ್ಕಂಥದ್ದು ಇರಬೇಕು. ಇದು ವ್ಯಕ್ತಿಯೊಬ್ಬನ ಇಚ್ಛೆ ಆಗಿರಬಾರದು. ಅತಿಥಿ ಸತ್ಕಾರ, ಸಾವಿರಾರು ವಿದ್ವಾಂಸರಿಗೆ ಬಡವರಿಗೆ ಅನ್ನದಾನ ವೈಭವದಿಂದ ನಡೆಸ್ತಾನೆ. ಸ್ವಲ್ಪವೂ ಲೋಪವಾಗದಂತೆ, ಮಂತ್ರ ಹೇಳಬೇಕಾದ್ರೆ ತಡವರಿಸದಂತೆ ಆಗ್ಬೇಕಿತ್ತು. ಅದೆಲ್ಲವೂ ಕೂಡ ಆಯ್ತು. ಮುಖ್ಯ ಹವನ ಮಂತ್ರಗಳು ಸಾಂಕೇತಿಕವಾಗಿ ಆಗ್ಬೇಕಿತ್ತು. ಏನು? ಓಂ ಪ್ರಜಾಪತಯೇ ಸ್ವಾಹ, ಪ್ರಜಾಪತಯ ಇದಂ ನಮಮ. ಪ್ರಜಾಪತಿಗೆ ಮುಖ್ಯವಾಗಿ ಹವನ. ಪ್ರಜಾಪತಿಯೇ, ನಿನಗೆ ಈ ಆಹುತಿಯನ್ನು ಅರ್ಪಿಸ್ತಾ ಇದ್ದೇನೆ. ಇದು ನನಗೆ ಸೇರಿದ್ದಲ್ಲ, ನಿನಗೆ ಸೇರಿದ್ದು. ಹಾಗೆ ಪುತ್ರ ಕಾಮೇಷ್ಟಿ ವಿಶೇಷ ಮಂತ್ರ ಒಂದಾದ ಪುತ್ರ ಮಂತ್ರದ ಸಾರಾಂಶ ಒಂದಿತ್ತು. ಹಿರಣ್ಯ ಗರ್ಭಸ್ತಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ತದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಇದು ಮುಖ್ಯವಾದ ಶ್ಲೋಕ. ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಮಾಡ್ತಕ್ಕಂತ, ಯಾಗದಲ್ಲಿ ಹೇಳುವಂತ ಮುಖ್ಯವಾದ ಶ್ಲೋಕ. ಅಂದ್ರೆ ಹಿರಣ್ಯ ಗರ್ಭ ಸೂಕ್ತದ ಪ್ರಮುಖ ಮಂತ್ರ ಅಂತ ಕರಿತೀವಿ. ಸೃಷ್ಟಿಕರ್ತನಾದಂತವನ ಪ್ರಾರ್ಥಿಸಿ ಯಜ್ಞದ ಆರಂಭದಲ್ಲಿ ಇದನ್ನ ಪಠಿಸ್ಬೇಕು. ಕೊನೆಯಲ್ಲಿ ಅಗ್ನಿದೇವನ ಪ್ರಾರ್ಥನೆ. ಅಗ್ನಿದೇವ ಪಾಯಸದೊಂದಿಗೆ ಬರ್ಲಿ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾವಯುನಾನಿ ವಿದ್ವಾನ್ ಯಯೋದ್ಯೋಸ್ಮಜ್ಜುಹುರಾಣಮೇನೋ ಭೋಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ. ಓ ಅಗ್ನಿದೇವನೇ, ನಮ್ಮನ್ನ ದಾರಿ ತಪ್ಪಿಸ್ತೆ ಸನ್ಮಾರ್ಗದಲ್ಲಿ ನಡೆಸಪ್ಪ. ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ತೊಡೆದು ಹಾಕಪ್ಪ. ನಾವು ಮಾಡ್ತಕ್ಕಂಥ ಯಜ್ಞವನ್ನ ಫಲಿಸ್ಕೊಳಪ್ಪ ಅಂತ ಅಗ್ನಿದೇವನನ್ನು ಪ್ರಾರ್ಥಿಸ್ಬೇಕು. ತದಾದಿ ನಂತರ ವಿಶೇಷವಾದ ಸಂಕಲ್ಪವನ್ನ ಮಾಡಬೇಕು. ಮಮ ವಂಶಾವಳಿ ಅಭಿವೃದ್ಧ್ಯರ್ಥಂ ವಂಶ ಪರಂಪರಾಂ ರಕ್ಷಣಾರ್ಥಂ ಸತ್ಪುತ್ರ ಪ್ರಾಪ್ಯರ್ಥಂ ಪುತ್ರ ಕಾಮೇಷ್ಟಿ ಯಾಗಂ ಕರಿಷ್ಯೆ ಅಂತ ಒಂದು ಉತ್ತಮವಾದಂತಹ ಸಂಕಲ್ಪವನ್ನ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಪುತ್ರ ಕಾಮೇಷ್ಟಿ ಯಾಗ. ಅಂತಹ ಸತ್ಯಾತ್ಮರಿದ್ರು, ಅಂತಹ ಋಷಿ ಮುನಿ ಗುರುಗಳಿದ್ರು. ಅವರ ಸಮ್ಮುಖದಲ್ಲಿ ಮಾಡ್ತಕ್ಕಂಥ ಸಕಲ ಕಾರ್ಯಕ್ಕೂ ಜಯ ಆಗ್ತಾ ಇತ್ತು. ಆದ್ರೆ ಅಂತಹ ಋತ್ವಿಜರು, ಅಷ್ಟೊಂದು ನಿಯಮ ಬಳಿಗಳನ್ನು ನಡೆಸ್ತಕ್ಕಂಥವ್ರು ಇವತ್ತು ಯಾರೂ ಇಲ್ಲ. ಆ ಕಲಿಗಾಲದಲ್ಲಿ ದೈವಗಳಿಗೆ ನಿಜವಾದಂತಹ ಪ್ರತ್ಯಕ್ಷ ಆಗಬಾರದು ಅಂತ ಕಲಿ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ದೇವರು ನಿಜ ರೂಪದಲ್ಲಿ ನಮ್ಮ ಮುಂದೆ ಬರೋದು ಬಹಳ ಬಹಳ ವಿರಕ್ತ. ದೇವರ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬರ್ತಾನಂತೆ. ಮಾನಸದಲ್ಲಿ ನಮಗೆ ಕಾಣಿಸ್ಕೊಳ್ತಾನಂತೆ. ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಾಯ ಮಾಡ್ತಾ ಆಶೀರ್ವಾದವನ್ನ ಮಾಡ್ತಾನಂತೆ. ಹಾಗಾಗಿ ನಮಗೆ ತಿಳಿದಿರೋದು ಒಂದೇ ಪರಮಾತ್ಮ, ಅದು ನಿಮ್ಮ ನಾಮಸ್ಮರಣೆ. ನನ್ ಪುತ್ರ ಕಾಮೇಷ್ಟಿ ಯಾಗ ಮಾಡಕ್ ಬರಲ್ಲ, ನನ್ಗೆ ಅದು ಇದು ಏನೂ ಮಾಡಕ್ ಬರಲ್ಲ. ಕೇಳೋದು ನಿನ್ನೆ ವಿಧಿ ನಿಯಮದಂತೆ ನನಗೆ ಏನಾದ್ರೂ ಸಂತಾನ ಕೊಡ್ಬೇಕು ಅಂತ ನಿನಗಿದ್ರೆ ನನ್ ಕೊಡು.
ಕೊಡಬಾರ್ದು ಅಂತಿದ್ರೆ ಅದು ಕೂಡ ನಿನ್ನಿಚ್ಛೆ. ಮುಂದೆ ಅದರಿಂದ ನಾನು ನೋವು ಪಡಬಾರ್ದು, ಕಷ್ಟ ಪಡಬಾರ್ದು, ನಾನು ಸಂಕಟ ಪಡಬಾರ್ದು, ನನ್ನ ಸಂತಾನದಿಂದ ನನ್ನ ವಂಶಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ನೀನ್ ತಡ್ದಿರ್ಬೋದು. ಹಾಗಾಗಿ ಅದನ್ನೂ ಕೂಡ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಅಥವಾ ಅತಿ ಬೇಗನೆ ನಾನು ನಿನ್ನ ಬಳಿಗೆ, ನಿನ್ನ ಭಕ್ತಳಾಗೋಕೆ ನೀನು ನನಗೆ ಆ ಜವಾಬ್ದಾರಿಗಳನ್ನ ಕೊಡದೇ ಇರಬಹುದು, ಅದಕ್ಕೂ ನಾನು ಒಪ್ತೀನಿ. ನೀನು ಒಳಿತು ಕೊಟ್ಟರೂ ಒಳಿತೆ, ನೀನು ಕೆಟ್ಟದ್ ಮಾಡ್ತಿದ್ರು ಕೂಡ ಅದರಲ್ಲೂ ಕೂಡ ಒಂದು ಒಳಿತಿರುತ್ತೆ ಅಂತಕ್ಕಂತ ಒಂದು ಮನಸ್ಥಿತರಾಗಿ ಕಲಿಯುಗದಲ್ಲಿ ನಾವು ಪ್ರಾರ್ಥನೆಯನ್ನ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲವೂ ಪರಮಾತ್ಮನ ಇಚ್ಛೆ, ಅವನಿಲ್ಲದೆ ಏನೂ ಕೂಡ ಸಾಧ್ಯ ಆಗೋದಿಲ್ಲ. ಸುಮ್ನೆ ಹೇಳ್ತಾ ಇರ್ತೀವಿ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ. ಅದು ಸಾರ್ವಕಾಲಿಕವಾದ ಸತ್ಯ. ನಾನು ಎಷ್ಟೇ ಬದಲಾವಣೆ ಮಾಡ್ಬೇಕು ಅಂದ್ರೂ ಕೂಡ ಬದಲಾವಣೆ ಮಾಡ್ಕೊಳಕ್ ಆಗಲ್ಲ. ನಾನು ಎಷ್ಟೇ ಹೀಗೇ ಹೋಗ್ಬೇಕು ಅಂದ್ರೂ ಕೂಡ ಹೋಗಕ್ ಆಗಲ್ಲ. 50 ವರ್ಷ ಆಯುಷ್ಯ ಇರೋವನ್ನ 500 ವರ್ಷ ಬದುಕಕ್ ಸಾಧ್ಯ ಇಲ್ಲ. 5 ನಿಮಿಷ ಆಯುಷ್ಯ ಇರೋ ಮಗುನ ನೀವು 5 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. 5 ವರ್ಷ ಕೇಳ್ಬಿಟ್ಟಿರುತ್ತೆ, ಎಷ್ಟು ವರ್ಷ ಆಯುಷ್ಯ ಪರಮಾತ್ಮ, ನನಗೆ 5 ನಿಮಿಷ ಕೊಡು, 5 ವರ್ಷ ಕೊಡು, ಪಂಚವರ್ಷ ನನಗೆ ಆ ಜನ್ಮ ಅಂತಕ್ಕಂಥದ್ದು ಸಾಕು, ದಶವರ್ಷ ನನಗೆ ಸಾಕು, 15 ವರ್ಷದ ಆದ್ರೂ ನನಗ್ ಸಾಕು. ಹೀಗೆ ವಿಧಿ ನಿಯಮವನ್ನ ಅದೇ ಜೀವ ಕೇಳ್ಕೊಂಡಿದ್ದಾಗ ನಾವು ಅದನ್ನ ಬದಲಾಯಿಸ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕೂ ಪರಮಾತ್ಮನನ್ನೇ ದೂಷಣೆ ಮಾಡೋದು ಕೂಡ ಸರಿಯಲ್ಲ. ಕೆಲವೊಮ್ಮೆ ನಮ್ಮ ವಿಧಿ ಅಥವಾ ನಮ್ಮ ಚಿತ್ತ ಲವಕ್ಲೇಶ ಆದಾಗ್ಲೂ ಕೂಡ ಎಷ್ಟೋ ಅಚಾತುರ್ಯಗಳಾಗ್ತಾ ಇರುತ್ತೆ. ನೋಡಿ, ಭಾಗವತದಲ್ಲಿ ನೀವು ಕೇಳಿರ್ತಕ್ಕಂತ ಈ ಎಲ್ಲ ವಿಚಾರಗಳು ಯಾಕೆ, ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಯಾಕೆ ತಿಳ್ಕೋಬೇಕು, ಇವ್ರು ಯಾರು, ಇವ್ರು ಸೌಭರಿ ಯಾಕ್ಬೇಕು, ಅವ್ರು ಯಾಕ್ಬೇಕು, ಇವ್ರು ಯಾಕ್ಬೇಕು ಅಂದ್ರೆ, ನೇರವಾಗಿ ರಾಮ ಅಂತ ಹೇಳೋದಕ್ಕೂ ಮೊದ್ಲು ಆ ರಾಮನ ಉತ್ಪತ್ತಿ ಹೇಗಾಯ್ತು, ಅವನ ವಂಶಸ್ಥರು ಯಾರು, ಈ ಭೂಮಿ ಹೇಗಾಯ್ತು, ಭೂಮಿಯಲ್ಲಿ ಮೊದಲು ಬಂದವರಾರು, ಅವರಿಂದ ಅವರಾರು, ಅವರಿಂದ ಅವರಾರು, ಅವರಿಂದ ರಾಮನಾದನೆ, ರಾಮನಿಂದ ಮತ್ತೆ ಉದ್ಭವರಾದವರು ಯಾರು, ಅವರ ವಂಶಸ್ಥರು ಯಾರು, ಹಾಗಾದ್ರೆ ನೀವ್ಯಾರು, ನಾನ್ ಯಾರು, ಹೇಗೆ ಸೃಷ್ಟಿ ಆಯ್ತು ಅಂತಕ್ಕಂಥ ನಿಮ್ಮ ತಲೆಯಲ್ಲಿದ್ದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಭಾಗವತ. ಮೊದಲು ಬಂದವರಾರು ಭೂಮಿ ಜಗದಲ್ಲಿ, ಮಾನವರಾದವರಾರು, ಸ್ತ್ರೀ ಯಾರು, ಪುರುಷರ್ಯಾರು, ಭೂಮಿಗೆ ಬೀಜ ಬಿತ್ತಿದವರಾರು, ನೀರು ಹಾಕಿದವರಾರು, ಅದನ್ನು ಫಲ ಪಡೆದು ತಿಂದವರಾರು, ತಿಂದು ಬೆಳೆದವರಾರು, ಮೊದಲು ಮರಣಿಸಿದವರಾರು, ಮರಣಿಸಿ ಮತ್ತೆ ಹುಟ್ಟಿ ಬಂದವರಾರು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾಗವತ. ಹೇಗ್ ಬಂದ್ರು, ಅವ್ರ ಪೂರ್ವಿಕರು ಯಾರು, ಹಾಗಾದ್ರೆ ನಾವ್ಯಾರು ಅಂತಕ್ಕಂತ ಎಲ್ಲ ಪರಮ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ನೀವು ಪೂಜೆ ಮಾಡ್ತಾ ಇದ್ದೀರಾ ಮೊದ್ಲು, ನೀವು ದೇವ್ರ ಹತ್ರ ಕೇಳ್ಕೊಂತಾ ಇದ್ದೀರಾ, ಅಥವಾ ಮೊದ್ಲು ನಿಮ್ಗೆ ಕಷ್ಟ ಬಂತಾ, ನಿಮ್ಗೆ ಹಣದ ಸಮಸ್ಯೆ ಬಂತಾ, ನಿಮ್ಮನೇಲೆ ಜಗಳ ಆಯ್ತಾ, ನಿಮ್ಮನೇಲೆ ಸಾವಾಯ್ತಾ, ನೀವೇ ಕಣ್ಣೀರ್ ಹಾಕ್ತವ್ರ ಮೊದಲು? ಅಲ್ಲ, ನಿಮಗಿಂತ ಮೊದಲು ಬಂದವರೆಲ್ಲರೂ ಕೂಡ ಈ ನೋವನ್ನ ಅನುಭವಿಸಿದವರೇ. ನೀವಾರೂ ಹೊಸಬರಲ್ಲ, ನೀವೆಲ್ಲ ಹಳಬರು, ನಾವೆಲ್ಲ ಹಳಬರು. ಇದು ಮತ್ತೆ ಮುಂದುವರಿಯುತ್ತೆ, ಆಗ ನೀವು ಮತ್ತೂ ಹಳಬರಾಗೋಗ್ತೀರಾ. ಹಾಗಾಗಿ ಸತ್ಯ ಅರ್ಥ ಮಾಡ್ಕೋಬೇಕು, ಬದುಕಿನ ನಿಜವಾದ ಆಯಾಮಗಳನ್ನು ನಾವು ತಿಳ್ಕೋಬೇಕು. ಆಗ ಭಾಗವತಕ್ಕೆ ಸಾರ್ಥಕತೆ ಬರ್ತಕ್ಕಂಥದ್ದು, ನೀವು ಕೇಳಿರೋ ಪಾಠಕ್ಕೆ ಒಂದು ಅರ್ಥ ಬರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಒಂದು ತರಗತಿಯಲ್ಲಿ ನಾವು ಶ್ರೀರಾಮನ ಬಗ್ಗೆ ತಿಳ್ಕೊಳ್ಳೋಣ. ಭಾಗವತದಲ್ಲಿ ಶ್ರೀರಾಮನ ಚರಿತೆಯನ್ನ ಯಾವ ರೀತಿ ಹೇಳ್ತಾರೆ, ನಿಜವಾದ ಕಥೆಯನ್ನು ತಿಳ್ಕೊಳ್ಳೋಣ ನಾವು ಸೋಮವಾರದ ತರಗತಿಯಲ್ಲಿ. ಯಾಕೆ ನಾಳೆಯ ತರಗತಿ ಇರೋದಿಲ್ಲ, ಸೋಮವಾರದಿಂದ ತರಗತಿ ಇರುತ್ತೆ. ಧನ್ಯವಾದ. ಎಲ್ಲರೂ ಹೇಳೋಣ, ಎಲ್ಲ ಭಗವಂತನ ಭಾಗವತದ ದಾರ್ಶನಿಕರಿಗೆ, ಎಲ್ಲ ಭಕ್ತ ಮಹಾಜನ ಕೋಟಿಗಳಿಗೆ ಶುಭವಾಗ್ಲಿ. ಭಾಗವತದ ಒಂದು ಮಹಿಮೆ ಅಂತಕ್ಕಂಥದ್ದು, ಶ್ರವಣ ಮಾಡಿದ ಮಹಿಮೆ ನಿಮ್ಮನ್ನ ಕಾಪಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು. ಶುಭಮಸ್ತು, ಶುಭಮಸ್ತು, ಶುಭಮಸ್ತು.